ರಲ್ಲಿ ನಾವು ಭೇದವನ್ನು ಸಮರ್ಥನೆ ಮಾಡುತ್ತೇವೆ ಅಂತ ಹೇಳಿದಾಗ ಅವರು ಆ ಅನುಮಾನದ ಮೇಲೆ ದೋಷವನ್ನು ಹೇಳ್ತಾರೆ. ನೀವು ಪಾರಮಾರ್ಥಿಕವಾದ ಭೇದವನ್ನು ಸಮರ್ಥನೆ ಮಾಡಲಿಕ್ಕೆ ಹೊರಟಿದ್ದೀರೋ, ಅನಿರ್ವಚನೀಯವಾದ ಭೇದವನ್ನು ಸಮರ್ಥನೆ ಮಾಡಲಿಕ್ಕೆ ಹೊರಟಿದ್ದೀರೋ. ಪಾರಮಾರ್ಥಿಕವಾದ ಭೇದ ನಮಗೆ ಅಸಿದ್ಧಿಯಾಗಿದೆ, ನಾವು ಒಪ್ಪಿಕೊಂಡಿಲ್ಲ. ಅನಿರ್ವಚನೀಯವಾದ ಭೇದವನ್ನು ನೀವು ಅಂಗೀಕಾರ ಮಾಡಿಕೊಂಡಿಲ್ಲ, ಅದು ಅಪಸಿದ್ಧಾಂತಾದಿ ದೋಷಗಳು ಇತ್ಯಾದಿ ಬರ್ತದೆ ಅಂತ ಹೇಳಿದಾಗ ಆಚಾರ್ಯರು ನಶಭೇದೇ ವಿಕಲ್ಪ ಯುಜ್ಯತೆ ಎಂಬುದಾಗಿ ಭೇದ ವಿಷಯದೊಳಗೆ ಪಾರಮಾರ್ಥಿಕವಾದ ಭೇದವೋ ಅನಿರ್ವಚನೀಯವಾದ ಭೇದವೋ ಇತ್ಯಾದಿ ವಿಕಲ್ಪಗಳನ್ನು ಮಾಡಲಿಕ್ಕೆ ಬರೋದಿಲ್ಲ, ಪ್ರಶ್ನೆಗಳನ್ನು ಮಾಡೋಕ್ಕೆ ಬರೋದಿಲ್ಲ, ಪ್ರಶ್ನೆಗೆ ಕಾರಣಭೂತವಾದ ಸಂಶಯವೇ ಬರೋದಿಲ್ಲ, ಸಂಶಯಕ್ಕೆ ಕಾರಣವಾದಂತಹ ಕೋಟಿ ಸ್ಮರಣೆಯಲ್ಲಿ ಒಂದಾದ ಅನಿರ್ವಚನೀಯತ್ವೇ ಇಲ್ಲ. ಯಾಕೆ ಅಂತ ಕೇಳಿದರೆ ಅನಿರ್ವಚನೀಯತ್ವ ಸರ್ವತಾ ಸಿದ್ಧಿ ಅಂಥೇಳಿ ಅನಿರ್ವಚನೀಯ ಅಂತ ಅನ್ನೋದು ಎಲ್ಲೂ ಕೂಡ ಸಿದ್ಧವಾಗಿಲ್ಲ ಅಂತ ಹೇಳಿದಾಗ ಅವರು ಅನಿರ್ವಚನೀಯತ್ವವನ್ನು ಪ್ರತ್ಯಕ್ಷದಿಂದಲೋ ಅನುಮಾನದಿಂದಲೋ ಆಗಮದಿಂದಲೋ ಸಮರ್ಥನೆ ಮಾಡಲಿಕ್ಕೆ ಹೋದಾಗ ಎಲ್ಲವನ್ನೂ ನಿರಾಕರಣೆ ಮಾಡಿ ಅನಂತರ ಅನಿರ್ವಚನೀಯತೆ ವಿಷಯದೊಳಗೆ ಅರ್ಥಾಪತ್ತಿಯನ್ನು ನಾವು ಪ್ರಮಾಣವಾಗಿ ಹೇಳುತ್ತೇವೆ ಅಂತ ಹೇಳ್ತಾರೆ. ಹೇಗೆ ಅಂತ ಟೀಕಾರಾಯರು ಅದನ್ನು ಹೇಳಿಸ್ಕೊಡ್ತಾರೆ. ಅರ್ಥಾಪತ್ತಿ ಅಂತನ್ನೋದು ನಾವು ಪ್ರಮಾಣವಾಗಿ ಹೇಳುತ್ತೇವೆ. ಅನಿರ್ವಚನೀಯ ಜಗತ್ತು ಬಂದು ಅನಿರ್ವಚನೀಯ ಅಂತನ್ನುವುದಕ್ಕೆ ನಾವು ಅರ್ಥಾಪತ್ತಿಯನ್ನು ಪ್ರಮಾಣವಾಗಿ ಹೇಳ್ತೇವೆ. ಹೇಗೆ ಅಂತ ಕೇಳಿದರೆ ಅರ್ಥಾಪತ್ತಿ ಏನು ಅಂತ ಕೇಳಿದರೆ ಅಸಚ್ಚೇತ್ನ ಪ್ರತೀಯೇತ, ಸಚ್ಚೇತ್ನ ಬಾಧ್ಯೇತ ಅಂತ. ಅಸತ್ತಾಗಿದ್ದದ್ದು ಪ್ರತೀತವಾಗಬಾರದು, ಸತ್ತಾಗಿದ್ದರೆ ಅದಕ್ಕೆ ಬಾಧ ಬರಬಾರದು, ಬಾಧ್ಯವಾಗಬಾರದು. ಈಗಲಾದರೂ ಕೂಡ ಜಗತ್ತೇನಾಗಿದೆ ಅಂತ ಕೇಳಿದರೆ ಪ್ರತೀತವೂ ಆಗಿದೆ, ಬಾಧ್ಯವೂ ಆಗಿದೆ. ಆದ ಕಾರಣ ಈ ಎರಡು ಪ್ರತೀತತ್ವ ಮತ್ತು ಬಾಧ್ಯತ್ವ ಅನ್ಯತಾ ಅನುಪಪತ್ಯ ಅನಿರ್ವಚನೀಯತ್ವ ಅಂತ ಸಿದ್ಧವಾಗುತ್ತಾ ಇದೆ. ಆದ್ದರಿಂದ ಜಗತ್ತಿಗೆ ಅನಿರ್ವಚನೀಯತ್ವ ಸಿದ್ಧವಾಗುತ್ತಾ ಇದೆ ಅಂತ ಕೇಳಿದರೆ ಅದಕ್ಕೆ ಆಚಾರ್ಯ ಹೇಳಿದರು ನಚ ಅರ್ಥಾಪತ್ಯ ಅನಿರ್ವಚನೀಯತೆ ಸಿದ್ಧಿ ಅಂತ. ಅರ್ಥಾಪತ್ತಿಯಿಂದ ಅನಿರ್ವಚನೀಯತ್ವವನ್ನು ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಕೇಳಿದರೆ ಟೀಕಾರಾಯರು ಅದಕ್ಕೆ ಹೇಳ್ತಾರೆ, ಅರ್ಥಾಪತ್ತಿ ಅಂತನ್ನೋದು ಅನುಮಾನಕ್ಕಿಂತ ಬೇರೆ ಅಲ್ಲ. ಅದು ಆ ರೀತಿಯಾಗಿ ಹೆಂಗೆ ಅಂತ ಕೇಳಿದರೆ ವಿಮತಂ ಸತ್ಸತ್ ವಿಲಕ್ಷಣಂ ಪ್ರತಿತತ್ವೇ ಸತಿ ಮಾಧ್ಯತ್ವ ಎಂಬುದಾಗಿ ಅರ್ಥಾಪತ್ತಿಯೂ ಕೂಡ ಈ ಅನುಮಾನದೊಳಗೆ ಪ್ರವೇಶ ಆಗಿಬಿಟ್ಟಿದ್ದ ಕಾರಣ ಅನುಮಾನಕ್ಕಾದರೂ ಹಿಂದೆ ನಾವು ಬಂದು ಅಪ್ರಸಿದ್ಧ ವಿಶೇಷಣ ಮುಂತಾದ ದೋಷಗಳಿಂದ ಅದು ನಿರಾಕರಣೆ ಮಾಡಿದ್ದೆವು. ಆ ರೀತಿಯಿಂದಾಗಿ ನೋಡಿದಾಗ ಅರ್ಥಾಪತ್ತಿ ಅಂತನ್ನೋದು ಕೂಡ ನಿರಾಕೃತವಾಗಿದೆ ಅಂತ ಒಂದು ರೀತಿಯ ಸಮಾಧಾನವನ್ನು ಹೇಳಿದರು. ಮತ್ತೊಂದು ರೀತಿ ಅಥವಾ ಕೆಲವರು ಹೇಳ್ತಾರೆ ಅರ್ಥಾಪತ್ತಿ ಅಂತನ್ನೋದು ಅನುಮಾನ ಅಲ್ಲ, ಅನುಮಾನಕ್ಕಿಂತಲೂ ಭಿನ್ನವಾದಂತಹ ಪ್ರತ್ಯೇಕವಾದಂತಹ ಮತ್ತೊಂದು ಪ್ರಮಾಣ ಅಂತ ಹೇಳ್ತಾರೆ. ಆಗ ನೀವು ಅನುಮಾನಕ್ಕೆ ಹೇಳಿದ ದೋಷಗಳು ಇದಕ್ಕೆ ಬರೋದಿಲ್ಲವಲ್ಲ ಅಂತ ಕೇಳಿದರೆ ಆಗಲೂ ಕೂಡ ಸಮರ್ಥನೆ ಮಾಡಲಿಕ್ಕೆ ಬರೋದಿಲ್ಲ. ಹೇಗೆ ಅಂತ ಕೇಳಿದರೆ ನೀವು ಅಸಚ್ಚೇತ್ನ ಪ್ರತೀಯತೆ ಅಂತ ಹೇಳ್ತಾ ಇದ್ದೀರಿ, ಆದರೆ ಅಸತ್ತಾದಂತಹ ನರವಿಷಾನ ಮುಂತಾದವುಗಳು ಕೂಡ ಆ ಪದದಿಂದ ನರವಿಷಾನ ಅಂತ ಪದವನ್ನು ಪ್ರಯೋಗ ಮಾಡೋದರಿಂದ ಆ ಅಸತ್ತಾದಂತಹ ನರವಿಷಾಣದ ಪ್ರತೀತಿಯೂ ಆಗುತ್ತಾ ಇದೆ. ಅಸತ್ತಿನ ಪ್ರತೀತಿಯೂ ಕೂಡ ಪದಪ್ರಯೋಗದಿಂದ ಆಗುತ್ತಾ ಇರುವಾಗ ಅಸಚ್ಚೇತನ ಪ್ರತೀಯತ ಎಲ್ಲೆಲ್ಲಿ ಬಂದು ಅಸತ್ವ ಇದೆಯೋ ಅಲ್ಲೆಲ್ಲ ಪ್ರತೀತಿ ಅಭಾವ ಇದೆ ಅಂತ ಅನ್ನೋದು ವ್ಯಾಪ್ತಿಯೇ ಇಲ್ಲದೇ ಇದ್ದ ಕಾರಣ ಪ್ರತೀತವಾದದ್ದು ಕೂಡ ಅಸತ್ತಾಗಬಹುದು. ನರವಿಷಾನ ಎಂಬ ಪದದಿಂದ ನಾವು ಪದವನ್ನು ಶ್ರವಣ ಮಾಡಿದಾಗ ನಾವು ನರವಿಷಾಣದ ಪ್ರತೀತಿ ಆಗುತ್ತಾ ಇದೆ. ಪ್ರತೀತವಾದಂಥ ವಿಷಯವೂ ಕೂಡ ಅಸತ್ತಾಗಬಹುದು. ಆದ ಕಾರಣ ಅಸತ್ತಾದದ್ದಕ್ಕೆ ಪ್ರತೀತಿ ಅಭಾವ ಇದ್ದೇ ಇದೆ ಅಂತ ಅನ್ನೋ ವ್ಯಾಪ್ತಿಯೇ ಇಲ್ಲ. ಪ್ರತೀತವಾದರೂ ಕೂಡ ಅದು ಅಸತ್ತಾಗಬಹುದು. ಆದ ಕಾರಣ ಶುಕ್ತಿರಜತಾದಿಗಳು ಕೂಡ ಪ್ರತೀತವಾದದ್ದರಿಂದಾಗಿ ಅವುಗಳು ಕೂಡ ಅಸತ್ತಾಗಬಹುದು. ಅಸಚ್ಚೇತನೆ ಪ್ರತೀಯತೆ ಅಂತ ಇಲ್ಲವೇ ಇಲ್ಲ. ಅಸತ್ತಾದದ್ದರಿಂದ ಶುಕ್ತಿರಜದವೂ ಪ್ರತೀತವಾಗುತ್ತಾ ಇದೆ. ಅವ್ರು ಹೇಳ್ತಾರೆ ಅಸಚ್ಚೇತನ ಪ್ರತೀಯತೆ ಇದಂಸೆ ಪ್ರತೀಯತೆ ತಸ್ಮಾತ್ ಅಸತ್ನ ಸತಸತ್ ವಿಲಕ್ಷಣಂ ಅಂತ ಹೇಳುವಾಗ ಅಸತ್ ಲಕ್ಷಣವನ್ನು ಹೇಳುವುದಕ್ಕೋಸ್ಕರವಾಗಿ ಅಸತ್ತಾಗಿದ್ದರೆ ಪ್ರತೀತವಾಗಬಾರದು, ಇದು ಆದರೂ ಪ್ರತೀತ ಆಗುತ್ತಾ ಇದೆ, ಆದ್ದರಿಂದ ಅಸತ್ತಲ್ಲ ಅಂತ ಅವ್ರು ಹೇಳಬೇಕು. ಆದರೆ ನಾವೇನು ಹೇಳ್ತೇವೆ, ಪ್ರತೀತವಾದರೂ ಕೂಡ ಅದು ಅಸತ್ತಾಗಬಹುದು. ನರವಿಷಾನ ಅಂತ ಶಬ್ದದಿಂದಾಗಿ ನರವಿಷಾನದ ಪ್ರತೀತಿ ನಮಗೆ ಆಗುತ್ತಾಗಿದೆ, ಆದರೂ ನರವಿಷಾನ ಅಸತ್ತಂತ ಅವರು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಪ್ರತೀತವಾದ ಮಾತ್ರಕ್ಕೇನೆ ಅದು ಅಸತ್ತು ಅಲ್ಲ ಅಂತ ಹೇಳಬೇಕಾಗಿಲ್ಲ, ಅಸತ್ತು ಆಗಬಹುದು. ಆದ್ದರಿಂದಾಗಿ
ನಂಬರ್ ನರವಿಷಾನ ಟೀಕಾರಾಯರು ಕೊಟ್ಟಿದ್ದು ಇಲ್ಲಿ ನರವಿಷಾನ ಅವರು ಒಪ್ಪಿಕೊಂಡಿದ್ದು. ಹಾಂ ಹಾಂ ತತ್ರ ಪ್ರತೀತಿ ಅಭಾವ ಅಂತ ಅನ್ನೋದು ವ್ಯಾಪ್ತಿ ಇಲ್ಲ ಅಂತ ಹೇಳಕ್ಕೆ ಬರೋದು, ವ್ಯಾಪ್ತಿ ಇಲ್ಲ. ಹಾಂ 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 ಇಲ್ಲ. ಆದ್ದರಿಂದ ಶುಕ್ತಿ ರಜತಾದಿಗಳಿಗೂ ಕೂಡ ಅಸತ್ವ ಅನುಭವ ಆದ್ದರಿಂದ ಶುಕ್ತಿ ರಜತಾದಿಗಳಿಗೂ ಕೂಡ ಅಸತ್ವವನ್ನು ಉಪಪತ್ತಿ ಮಾಡಲಿಕ್ಕೆ ಬರ್ತಾ ಇದೆ. ಅದೇ ರೀತಿಯಾಗಿ ಸಚ್ಚೇತನ ಬಾಧ್ಯತೆ ಅಂತ ಯತ್ರ ಸತ್ವಂ ತತ್ರ ಬಾಧ್ಯಾಭಾವ ಸಚ್ಚೇತನ ಬಾಧ್ಯತೆ ಅಂತ ಅವ್ರು ಹೇಳ್ತಾರೆ. ಇದಕ್ಕೂ ಕೂಡ ವ್ಯಾಪ್ತಿ ಇಲ್ಲ. ಯತ್ರ ಸತ್ವಂ ತತ್ರ ಬಾಧಾಭಾವ ಅಂತನ್ನುವ ವ್ಯಾಪ್ತಿಯೂ ಕೂಡ ಇಲ್ಲ. ಹೇಗೆ ಅಂತ ಕೇಳಿದರೆ, ಈಗ ಬಾಧ್ಯ ಅಂತ ಅನ್ನೋದಕ್ಕೆ ಅನ್ಯತಾ ವಿಜ್ಞಾತಸ್ಯ ಸಮ್ಯಕ್ ವಿಜ್ಞಾನ ಗೋಚರತ್ವ ಅಂತ ಅರ್ಥ ಇಟ್ಟುಕೊಂಡಾಗ ಆಗ ಏನಾಗುತ್ತದೆ ಅಂತ ಕೇಳಿದರೆ, ಅಂತಹ ಬಾಧ್ಯತ್ವ ಸತ್ತಾದಂತಹ ಆತ್ಮನಿಗೂ ಕೂಡ ಚಿದಾನಂದ ರೂಪಿಯಾದಂತಹ ಆತ್ಮನಿಗೂ ಕೂಡ ಅನ್ಯತಾ ವಿಜ್ಞಾತಸ್ಯ ಸಮ್ಯಕ್ ವಿಜ್ಞಾನ ಗೋಚರತ್ವ ರೂಪವಾದಂಥ ಬಾಧ್ಯತ್ವವನ್ನು ಒಂದೇ ಬರ್ತದೆ. ಹೇಗೆ ಅಂತ ಕೇಳಿದರೆ, ಈಗ ದೇಹಾದ್ಯಾತ್ಮನ ವಿದಿತವಾದಂತಹ ಆತ್ಮನನ್ನು ನಿರ್ಗುಣತ್ವೇನ ಸಮ್ಯಕ್ ಜ್ಞಾತತ್ವವನ್ನು ಅವರು ಒಪ್ಪಿಕೊಂಡಿದ್ದಾರೆ. ಅಂದಮೇಲೆ ಅನ್ಯತಾ ವಿಜ್ಞಾತಸ್ಯ ಸಮ್ಯಕ್ ವಿಜ್ಞಾನ ರೂಪವಾದಂಥ ಬಾಧ್ಯತ್ವವನ್ನು ಅವರು ಒಪ್ಪಿಕೊಂಡಿರುವುದರಿಂದಾಗಿ ಅಂತಹ ಬಾಧ್ಯತ್ವ ಆತ್ಮನಿಗೂ ಬರ್ತಾ ಇರೋ ಕಾರಣವಾಗಿ ಆತ್ಮನಾದರೂ ಸತ್ತಾಗಿದ್ದಾನೆ, ಆದರೂ ಅಲ್ಲಿ ಬಾಧ್ಯತ್ವ ಈ ಅನ್ಯತಾ ವಿಜ್ಞಾನ ಸಮ್ಯಕ್ ವಿಜ್ಞಾನ ಗೋಚರತ್ವ ರೂಪವಾದ ಬಾಧ್ಯತೆ ಬಂದೇ ಬರ್ತದೆ. ಆದ್ದರಿಂದಾಗಿ ಸಚ್ಚೇತ್ಯ ಬಾಧ್ಯತೆ ಯತ್ರ ಸತ್ವಂ ತತ್ರ ಬಾಧ್ಯಾಭಾವ ಅಂತನ್ನೋ ವ್ಯಾಪ್ತಿಯೂ ಇಲ್ಲ. ಆದ ಕಾರಣ ವೇದಾದಿಗಳಿಗೂ ಕೂಡ ಸತ್ವ ಅಂತೆ ಅದಕ್ಕೂ ಬಾಧ್ಯವನ್ನು ಹೇಳಿದರೂ ಕೂಡ ಅವುಗಳನ್ನು ಕೂಡ ಸತ್ವ ಅಂತ ನಾವು ಹೇಳಕ್ಕೆ ಬರ್ತಾ ಇದೆ. ಆದ ಕಾರಣ ಅರ್ಥಾಪತ್ತಿಯಿಂದ ಅನಿರ್ವಚನಿತ ಸಿದ್ಧಿ ಅಂತನ್ನೋದು ಹೇಳಕ್ಕೆ ಬರೋದಿಲ್ಲ ಅಂತ ಈ ರೀತಿಯಾಗಿಯೂ ಕೂಡ ವ್ಯಾಖ್ಯಾನ ಮಾಡಬಹುದು ಅಂತ ಎರಡನೇ ರೀತಿಯಾದ ವ್ಯಾಖ್ಯಾನವನ್ನು ಟೀಕಾರಾಯರು ತೋರಿಸಿಕೊಟ್ರು. ಆಗ ಅವರು ಹೇಳ್ತಾರೆ, ಹಾಗಾದರೆ ನಾವು ಹೇಳ್ತೇವೆ, ಮತ್ತೊಂದು ವಿಷಯವನ್ನು ಆಚಾರ್ಯ ಹೇಳಿದ್ದಾರೆ, ಅಸಚ್ಚೇತನ ಪ್ರತೀಯತೆ ಅಂತ ನೀವು ಅಸತ್ತಿಗೆ ಪ್ರತೀತಿಯನ್ನು ಒಪ್ಪದೇ ಹೋದರೆ ಮತ್ತೊಂದು ಭಾಗವೂ ಕೂಡ ಬರ್ತಾ ಇದೆ. ಏನಂತ ಕೇಳಿದರೆ, ಅಸತಃ ಪ್ರತೀತಿ ವಿನ ಅಸದ್ವೈಲಕ್ಷಣ್ಯ ಜ್ಞಾನ ಅನುಪತ್ತೇ. ಅಸತ್ತಿಗೆ ನೀವು ಪ್ರತೀತಿಯನ್ನು ಅಂಗೀಕಾರ ಮಾಡಿಕೊಳ್ಳದೆ ಹೋದರೆ ಆಗ ಅಸದ್ವೈಲಕ್ಷಣ್ಯ ಜ್ಞಾನವೂ ಕೂಡ ಹೇಳಕ್ಕೆ ಬರೋದಿಲ್ಲ. ಹೇಗೆ ಅಂತ ಕೇಳಿದರೆ, ಇದು ಅಸತ್ ಅಲ್ಲ ಅಂತ ಹೇಳಬೇಕಾಗಿದ್ದರೆ ಅಸತ್ತು ಏನಂತ ಗೊತ್ತಿದ್ದಾಗ ಮಾತ್ರ
ಜಗತ್ತನ್ನು ಒಂದು ಅಸತ್ ಅಲ್ಲ ಅಂತ ಹೇಳ್ಬೋದು. ಅಸತ್ತಿನ ಪ್ರತೀತಿಯೇ ಇಲ್ಲದೇ ಇದ್ದರೆ ಎಲ್ಲಕ್ಕೆ ಬರೋದಿಲ್ಲ. ಯಾಕೆ ಅಂತ ಕೇಳಿದರೆ ವೈಲಕ್ಷಣ್ಯ ಜ್ಞಾನ ಅಂತ ಅನ್ನೋದು ಪ್ರತಿಯೋಗಿ ಜ್ಞಾನ ಸಾಪೇಕ್ಷ ನಿಯಮ ಉಳ್ಳದ್ದಾಗಿದೆ ಅಂತ. ಯಾವುದರಿಂದ ನಾವು ವೈಲಕ್ಷಣ್ಯವನ್ನು ಹೇಳ್ತೇವೋ ಆ ವೈಲಕ್ಷಣ್ಯ ಜ್ಞಾನಕ್ಕೆ ಪ್ರತಿಯೋಗಿಯಾದ ವಸ್ತುವಿನ ಜ್ಞಾನ ನಮಗೆ ಬೇಕೇ ಬೇಕು. ಟೀಕಾರರು ಹೇಳ್ತಾರೆ, ಯಾರಿಂದಲೂ ಕೂಡ ಅವಿದಾತ್ ಘಟಾತ್ ವೈಲಕ್ಷಣ್ಯಂ ಪಟಸ್ಯ ಜ್ಞಾತುಂ ಶಕ್ಯತೆ ಅಂತ. ಯಾರಿಂದಲೂ ಕೂಡ ಒಂದು ಘಟವೇ ಗೊತ್ತಿಲ್ಲದೆ ಇದ್ದ ವ್ಯಕ್ತಿಗೆ ಘಟದ ವೈಲಕ್ಷಣ್ಯವನ್ನು ಪಟದಲ್ಲಿ ಹೇಳಕ್ಕೆ ಬರೋದೇ ಇಲ್ಲ. ಈ ರೀತಿಯಾಗಿ ಅಸತ್ತಿಗೆ ನೀವು ಪ್ರತೀತಿಯನ್ನು ಒಪ್ಪದೇ ಹೋದರೆ ಅಸತ್ ವೈಲಕ್ಷಣ್ಯವು ಕೂಡೋದಿಲ್ಲ ಅಂತನ್ನುವ ಬಾಧಕವನ್ನು ಆಚಾರ್ಯರು ತೋರಿಸಿಕೊಟ್ಟಂತೆ ಟೀಕಾರ ವಿವರಣೆ ಮಾಡಿದ್ದಾರೆ. ಹಾಗಾದರೆ ಅಸತ್ತಿನ ಪ್ರತೀತಿಯೇ ಇಲ್ಲದೆ ಹೋದರೆ ಅಸತ್ ವೈಲಕ್ಷಣ್ಯವನ್ನು ಹೇಳಕ್ಕೆ ಬರೋದು. ಜಗತ್ತು ಅಸತ್ ಅಲ್ಲ, ಅಸತ್ ವಿಲಕ್ಷಣ ಆಗಿದೆ ಅಂತ ಹೇಳಬೇಕಾಗಿದ್ದರೆ ಅಸತ್ತಿನ ಪ್ರತೀತಿ ಬೇಕು. ಅಸತ್ತಿಗೆ ಪ್ರತೀತಿ ಇಲ್ಲದೆ ಹೋದರೆ ಅಸತ್ ವೈಲಕ್ಷಣ್ಯ ಹೇಳಕ್ಕೆ ಬರೋದಿಲ್ಲ ಅಂತ ಆಗಿದ್ರೆ ನಾವು ಒಂದು ವ್ಯವಸ್ಥೆ ಮಾಡ್ತೇವೆ. ಅಸತ್ತಿಗೂ ಕೂಡ ಪ್ರತೀತಿನ ಒಪ್ಪುತ್ತೇವೋ, ಆದರೆ ಅಸತ್ತಿಗೆ ಪರೋಕ್ಷ ಪ್ರತೀತಿ ವಿಷಯತ್ವವನ್ನು ನಾವು ಹೇಳ್ತೇವೆ. ಅಸತ್ತಿಗೆ ಅಪರೋಕ್ಷ ಪ್ರತೀತಿ ವಿಷಯತ್ವವನ್ನು ಹೇಳೋದಿಲ್ಲ. ಅಸತ್ ವೈಲಕ್ಷಣ್ಯ ಜ್ಞಾನಕ್ಕೋಸ್ಕರವಾಗಿ ಅಸತ್ ಪ್ರತೀತಿ ಬೇಕು. ಆ ಅಸತ್ ಪ್ರತೀತಿ ಅಂತ ಅನ್ನೋದು ಅಸತ್ ವಿಷಯಕವಾದಂತಹ ಪರೋಕ್ಷ ಪ್ರತೀತಿ ಅಂತ ನಾವು ಒಪ್ಪುತ್ತೇವೆ. ಆದ್ದರಿಂದಾಗಿ ಪರೋಕ್ಷ ಪ್ರತೀತಿ ಇದ್ದದ್ದರಿಂದಾಗಿ ಅಸತ್ ವೈಲಕ್ಷಣ್ಯವನ್ನು ಹೇಳಕ್ಕೆ ಬರ್ತಾ ಇದೆ. ಅಸತ್ತಿಗೆ ಅಪರೋಕ್ಷ ಪ್ರತೀತಿ ಇಲ್ಲ. ಆದ್ದರಿಂದಾಗಿ ನಾವು ಹೇಳಿದ್ದು ಅಸತ್ ಚೇತ್ ನ ಪ್ರತೀಯತೆ ಅಂದರೆ ಅಸತ್ ಚೇತ್ ನ ಅಪರೋಕ್ಷತೆಯ ಪ್ರತೀಯತೆ ಅಂತ ಇಷ್ಟು ನಾವು ವ್ಯವಸ್ಥೆ ಮಾಡಿಕೊಂಡಿರ್ತೇವೆ. ಆದ್ದರಿಂದಾಗಿ ಅಸತ್ತಿಗೆ ಅಪರೋಕ್ಷ ಪ್ರತೀತಿ ಬರೋದು ಬೇಡ, ಅದನ್ನು ನಾವು ಯೋಚನೆ ಮಾಡಿದ್ದೆವು ಅಂತ ಹೇಳಿದರೆ ಅದನ್ನು ನಾವು ವಿವಕ್ಷೆ ಮಾಡ್ತೇವೆ ಅಂತ ಹೇಳಿದರೆ ಆಗಲೂ ಕೂಡ ಇದೇ ಉತ್ತರ. ಅಸತಃ ಪ್ರತೀತಿ ವಿನ ಅಸತ್ ವೈಲಕ್ಷಣ್ಯ ಜ್ಞಾನ ಅನುಪಪತ್ತೇಹಿ ಅಂತ ಅನ್ನೋದು ಇದೇ ಉತ್ತರವಾಗಿದೆ. ಅಂದರೆ ಅಸತ್ತಿಗೆ ಅಪರೋಕ್ಷ ಪ್ರತೀತಿ ಇಲ್ಲ ಅಂತ ಅವ್ರು ಹೇಳಿದರೂ ಕೂಡ ಅಸತ್ತಿನ ಅಪರೋಕ್ಷ ಪ್ರತೀತಿ ಇಲ್ಲದೇನೆ ಅಸತ್ ವೈಲಕ್ಷಣ್ಯ ಜ್ಞಾನವು ಕೂಡ ಹುಟ್ಟೋದಿಲ್ಲ ಅನ್ನೋದೇ ಉತ್ತರ. ಹೇಗೆ ಅಂತ ಕೇಳಿದರೆ, ಯಾವುದನ್ನು ಅತ್ಯಂತ ಅಸತ್ತು ಅಂತ ನೀವು ಒಪ್ಪಿದ್ದೀರೋ ಅದರ ಅಪರೋಕ್ಷ ಪ್ರತೀತಿ ವಿಷಯತ ಇಲ್ಲ ಅಂತ ನೀವು ಹೇಳೋದಾಗಿದ್ದರೆ ಆಗ ಪ್ರಾತಿಭಾಸಿಕತ್ವೇನೇ ಶುಕ್ತಿರೂಪಿಯನ್ನು ಒಪ್ಪಿದ್ದಾರೆ. ಶುಕ್ತಿರೂಪಿಗಳನ್ನು ಪ್ರಾತಿಭಾಸಿಕ ಅಂತ ಪರರು ಒಪ್ಪುತ್ತಾರೆ. ಭ್ರಾಂತಿ ಕಾಲದಲ್ಲಾದರೂ ಕೂಡ ಆ ಶುಕ್ತಿರೂಪ್ಯವಾದದ್ದು ಪ್ರಾತಿಭಾಸಿಕತ್ವೇನೇ ಪ್ರತೀತವಾಗುತ್ತಾ ಇದೆಯೋ ಪ್ರಾತಿಭಾಸಿಕ ವಿಲಕ್ಷಣತ್ವೇನ ಪ್ರತೀತವಾಗುತ್ತಾ ಇದೆಯೋ ಅಂತ ಪ್ರಶ್ನೆ. ಭ್ರಾಂತಿ ಕಾಲದೊಳಗೆ ಪ್ರಾತಿಭಾಸಿಕವಾದ ಶುಕ್ತಿರೂಪ್ಯ ಪ್ರಾತಿಭಾಸಿಕತ್ವೇನೇ ತೋರ್ತಾ ಇದೆ ಅಂತ ಹೇಳಕ್ಕೆ ಬರೋದಿಲ್ಲ. ಒಂದು ವೇಳೆ ಭ್ರಾಂತಿ ಕಾಲದೊಳಗೆ ಶುಕ್ತಿರೂಪ್ಯವಾದೊಂದು ಪ್ರಾತಿಭಾಸಿಕವಾಗಿದ್ದದ್ದು ಪ್ರಾತಿಭಾಸಿಕತ್ವೇನೇ ನಮಗೆ ಪ್ರತೀತವಾಗುತ್ತಾ ಆಗಿದ್ದರೆ ಪ್ರವೃತ್ತಿಯೇ ಬರಬಾರದಾಗಿತ್ತು. ಯಾಕೆಂತ ಕೇಳಿದರೆ ಪ್ರಾತಿಭಾಸಿಕವಾದದ್ದು ಅರ್ಥಕ್ರಿಯೆ ಅನರ್ಹ ಅಂತ ಗೊತ್ತಿದ್ದ ವ್ಯಕ್ತಿ ಪ್ರಾತಿಭಾಸಿಕವಾದಂತಹ ಶುಕ್ತಿರೂಪ್ಯ ಪ್ರಾತಿಭಾಸಿಕತ್ವೇನೇ ಭಾಸವಾಗಿ ಬಿಟ್ಟರೆ ಅರ್ಥಕ್ರಿಯೆ ಅನರ್ಹ ಅಂತ ತಿಳಿದುಕೊಂಡು ಅಲ್ಲಿ ಪ್ರವೃತ್ತಿನೇ ಮಾಡಬಾರದಾಗಿತ್ತು. ಆದ್ದರಿಂದ ಶುಕ್ತಿರೂಪ್ಯವಾದ ಪ್ರಾತಿಭಾಸಿಕತ್ವೇನೇ ತೋರ್ತಾ ಇದೆ ಅಂತ ಹೇಳಕ್ಕೆ ಬರೋದಿಲ್ಲ, ಪ್ರಾತಿಭಾಸಿಕ ವಿಲಕ್ಷಣತ್ವೇನೇ ತೋರ್ತಾ ಇದೆ ಅಂತ ಹೇಳಬೇಕು. ಹಾಗಾಗಿ ಭ್ರಾಂತಿ ಕಾಲದೊಳಗೆ ತೋರುವಂಥ ಶುಕ್ತಿರೂಪ್ಯದಲ್ಲಿರುವ ಪ್ರಾತಿಭಾಸಿಕ ವಿಲಕ್ಷಣತ್ವೇನೇ ತೋರಬೇಕು ಅಂತ ಹೇಳ್ತಾ ಇದ್ದರೆ ಆ ಪ್ರಾತಿಭಾಸಿಕದಲ್ಲಿ ತೋರ್ತಾ ಇರುವಂಥ ಪ್ರಾತಿಭಾಸಿಕ ವೈಲಕ್ಷಣ್ಯ ಅಂತ ಅನ್ನೋದು ಸತ್ತೋ ಅಸತ್ತೋ ಅಂತ ಪ್ರಶ್ನೆ. ಶುಕ್ತಿರೂಪದಲ್ಲಿ ಪ್ರಾತಿಭಾಸಿಕ ಇದೆ, ಆ ಪ್ರಾತಿಭಾಸಿಕ ವೈಲಕ್ಷಣ್ಯ ತೋರ್ತಾ ಇದೆ. ಆ ಪ್ರಾತಿಭಾಸಿಕದಲ್ಲಿ ಇರುವಂಥ ಪ್ರಾತಿಭಾಸಿಕ ವೈಲಕ್ಷಣ್ಯ ಅಂತ ಅನ್ನೋದು ಸತ್ತೋ ಅಸತ್ತೋ ಅಂತ ಸತ್ತು ಅಂತ ಹೇಳಕ್ಕೆ ಬರೋದಿಲ್ಲ. ಪ್ರಾತಿಭಾಸಿಕದೊಳಗೆ ಪ್ರಾತಿಭಾಸಿಕ ವೈಲಕ್ಷಣ್ಯ ಸತ್ತು ಅಂತ ಹೇಳಿದ್ರೆ ಅದು ವಿರುದ್ಧ. ಅದು ಯಾವುದರ ವಿಲಕ್ಷಣವಾಗಿ ಯಾವುದರ ವೈಲಕ್ಷಣ್ಯ ಸತ್ತಾಗಿ ತೋರ್ತಾ ಇದೆಯೋ ಅದು ಆಗೋದಿಲ್ಲ. ಪ್ರಾತಿಭಾಸಿಕ ಸತ್ತ ವಿರುದ್ಧ ಆಗ್ತಾ ಇದೆ. ಅದನ್ನು ಬೇರೆ ಪರಸ್ಪರ ವಿರುದ್ಧವಾದದ್ರಿಂದಾಗಿ ವೈಲಕ್ಷಣ್ಯ ಸತ್ತಾಗಿದ್ದರೆ ಪ್ರಾತಿಭಾಸಿಕ
ಅದು ಅಸತ್ತು ಆಗುತ್ತೆ, ಅನಿಷ್ಟ. ಆದ್ದರಿಂದಾಗಿ ಅದನ್ನು ಹೇಳಕ್ಕೆ ಬರೋದಿಲ್ಲ. ಆಗ ಏನು ಮಾಡಬೇಕು? ವೈಲಕ್ಷಣ್ಯ ಸತ್ತು ಅಂತ ಇಲ್ಲ ಅಂತ ಆಗುತ್ತದೆ. ಶುಕ್ತಿ ರೂಪೇ ಪ್ರಾತಿಭಾಸಿಕ ಇಲ್ಲ ಅಂತ ಆಗಬೇಕು ಪ್ರಸಂಗ ಬರ್ತಾ, ಪ್ರಾತಿಭಾಸಿಕತ್ವ ಇಲ್ಲ ಅಂತ ಆಗುವ ಪ್ರಸಂಗ ಬರ್ತಾ, ಅದು ಅವರಿಗೆ ಅನಿಷ್ಟವಾದದ್ರಿಂದಾಗಿ ಪ್ರಾತಿಭಾಸಿಕತ್ವ ವೈಲಕ್ಷಣ್ಯ ಪ್ರಾತಿಭಾಸಿಕದಲ್ಲಿ ಪ್ರಾತಿಭಾಸಿಕ ವೈಲಕ್ಷಣ್ಯ ಸತ್ತು ಅಂತ ಅನ್ನೋದು ಅಂಗೀಕಾರ ಮಾಡಿಕೊಂಡು ಬರೋದಿಲ್ಲ. ಅಸತ್ತು ಅಂತ ಅವರು ಹೇಳಬೇಕು. ಅಸತ್ತು ಅಂತ ಹೇಳಿದಾಗಿದ್ದರೆ ಪ್ರಾತಿಭಾಸಿಕದಲ್ಲಿ ಇರುವಂಥ ಪ್ರಾತಿಭಾಸಿಕ ವೈಲಕ್ಷಣ್ಯ ಅಸತ್ತಾದರೆ ಅದು ಪ್ರತೀತಿನೇ ಆಗಬಾರ್ದು. ಅಸತ್ತಿನ ಅಪರೋಕ್ಷ ಪ್ರತೀತಿಯ ಆಗೋದಿಲ್ಲ ಅಂತ ಅವ್ರು ಹೇಳೋದ್ರಿಂದಾಗಿ ಆ ಪ್ರಾತಿಭಾಸಿಕ ವೈಲಕ್ಷಣ್ಯವಾದ ಅಸತ್ತು ಅಪರೋಕ್ಷತ್ವೇನ ಪ್ರತೀತಿವೇ ಆಗದೇ ಇದ್ದರೆ ಆಗ ಅವನಿಗೆ ಪ್ರಾತಿಭಾಸಿಕ ವೈಲಕ್ಷಣ್ಯವೇ ತೋರದೇ ಇದ್ದ ಕಾರಣ ಅವನು ಪ್ರವೃತ್ತಿನೇ ಆಗೋದಿಲ್ಲ. ಯಾಕೆಂದರೆ ಶುಕ್ತಿಯಲ್ಲಿ ಅದು ಪ್ರಾತಿಭಾಸಿಕ ಅಲ್ಲ, ಪ್ರಾತಿಭಾಸಿಕ ವೈಲಕ್ಷಣ್ಯ ಜ್ಞಾನದಿಂದಲೇ ಪ್ರವೃತ್ತನಾಗುತ್ತಾನೆ. ಅದು ಶುಕ್ತಿಯಲ್ಲ, ರಜತ ಎಂಬುದಾಗಿ ಅಲ್ಲಿ ಅದು ಪ್ರಾತಿಭಾಸಿಕ ಅಲ್ಲ, ಪ್ರಾತಿಭಾಸಿಕ ವಿಲಕ್ಷಣವಾಗಿ ತೋರಿದಾಗಲೇ ಅವನು ಪ್ರವೃತ್ತನಾಗುತ್ತಾನೆ. ಈಗ ಪ್ರಾತಿಭಾಸಿಕವಾದಂತಹ ಪ್ರಾತಿಭಾಸಿಕ ವೈಲಕ್ಷಣ್ಯ ಅಂತ ಅಸತ್ತಾದ ಕಾರಣ ಅದು ತೋರದೇ ಇದ್ದರೆ ಪ್ರಾತಿಭಾಸಿಕ ವೈಲಕ್ಷಣ್ಯ ತೋರಲೇ ಇಲ್ಲ. ಆದ್ದರಿಂದ ಅವನ ಪ್ರವೃತ್ತಿಯೇ ಆಗದೆ ಹೋಗಬೇಕಾದ ಪ್ರಸಂಗ ಬರ್ತಾ ಇದೆ. ಆದ್ದರಿಂದಾಗಿ ನೀವು ಹಂಗೆ ಹೇಳಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಅಸತ್ತಿಗೆ ಅಪರೋಕ್ಷ ಪ್ರತೀತಿಯನ್ನೇ ನೀವು ಒಪ್ಪದೇ ಹೋದರೆ ಶುಕ್ತಿ ರೂಪಿಯ ವಿಷಯದೊಳಗೆ ಪ್ರವೃತ್ತಿಯೇ ಹುಟ್ಟಬೇಕಾದ ಪ್ರಸಂಗ ಬರ್ತಾ ಇದೆ. ಆದ್ದರಿಂದಾಗಿ ಶುಕ್ತಿ ರೂಪಿಯವಾದಂತಹ ಪ್ರಾತಿಭಾಸಿಕದೊಳಗೆ ಪ್ರಾತಿಭಾಸಿಕ ವೈಲಕ್ಷಣ್ಯ ರೂಪವಾದಂಥ ಅಸತ್ತು ಅದು ಅಪರೋಕ್ಷತೆಯ ಪ್ರತೀತಿ ಆಗ್ತಾ ಇದೆ ಅಂತ ಅಂಗೀಕಾರ ಮಾಡಿಕೊಂಡ್ರೇ ಬೇರೆ ಹಾದಿ ಇಲ್ಲ ಅಂತ ಹೇಳಿದಂಗೆ ಆಯಿತು. ಮತ್ತು ಟೀಕಾರಾಯರು ಮತ್ತೊಂದು ಪ್ರಶ್ನೆ ಮಾಡ್ತಾರೆ, ಯಾವ ನಿಬಂಧನದಿಂದಾಗಿ ನೀವು ಒಂದು ಅಸತ್ತಿಗೆ ಅಪರೋಕ್ಷ ಪ್ರತೀತಿನ ಅಂಗೀಕಾರ ಮಾಡಿಕೊಳ್ಳೋದಿಲ್ಲ ಅಂತ ಕೇಳಿದ ಅದಕ್ಕೆ ಹೇಳ್ತಾರೆ ಅವರು, ಕೆಲವು ಜ್ಞಾನಗಳು ಅನಾಲಂಬನ ಅಸತ್ ವಿಷೇಕ ಅಂತ ಒಪ್ಪಿದರೆ ಆಗ ಅನ್ಯತ್ರಾಪಿ ಬೇರೆ ಜ್ಞಾನಗಳು ಕೂಡ ಅಸತ್ ವಿಷೇಕವೋ ಅಂತನ್ನುವ ಅವಿಶ್ವಾಸ ಪ್ರಸಂಗ ಬರ್ತಾ ಇದೆ. ಅಂದರೆ ಅಪ್ರಾಮಾನ್ಯ ಶಂಕ ಮಾಡಕ್ಕೆ ಬೇಕಾಗಿದೆ. ಈಗ ಒಂದು ಜ್ಞಾನವು ಶುಕ್ತಿರೂಪವಾದಂಥ ಪ್ರಾತಿಭಾಸಿಕವಾದಂಥ ವಿಷಯವು ಅಪರೋಕ್ಷತೆಯ ಪ್ರತೀತವಾಗ್ತಾ ಇರುವಾಗ ಒಂದು ಜ್ಞಾನಕ್ಕೆ ನಾವು ಅಸತ್ ವಿಷಯ ಅಂತ ಹೇಳಿಬಿಟ್ರೆ ಬೇರೆ ಜ್ಞಾನಗಳಲ್ಲಿ ನಮಗೆ ವಿಶ್ವಾಸ ಮಾಡಲಿಕ್ಕೆ ಬರೋದಿಲ್ಲ. ಅದು ಒಂದು ವೇಳೆ ಅಸತ್ ವಿಷಯಕವು ಈ ಜ್ಞಾನಕ್ಕೆ ವಿಷಯವಾದದ್ದು ಅಸತ್ತಾಗಿದ್ದರೆ ಬೇರೆ ಜ್ಞಾನಗಳು ಇದೆ, ಆ ಜ್ಞಾನಗಳಲ್ಲಿ ವಿಷಯವಾದದ್ದು ಕೂಡ ಅಸತ್ತು ಅನ್ನುವಂಥ ಅನಾಶ್ವಾಸ ಪ್ರಸಂಗ, ಅಪ್ರಾಮಾನ್ಯ ಶಂಕಾ ಪ್ರಸಂಗ ಬರ್ತಾ ಇದೆ. ಆದ್ದರಿಂದ ಒಂದು ಅಪರೋಕ್ಷ ಜ್ಞಾನಕ್ಕೆ ವಿಷಯವೂ ಕೂಡ ಅಸತ್ತು ಅಂತ ಅಂಗೀಕಾರ ಮಾಡಿಕೊಳ್ಳಲು ಬರೋದಿಲ್ಲ ಅಂತ ಅವ್ರು ಹೇಳಿದರೆ, ಹಾಗಾದರೆ ಅಸತ್ತಿಗೆ ನೀವು ಅಪರೋಕ್ಷ ಪ್ರತೀತಿಯನ್ನು ಒಪ್ಪಿಕೊಳ್ತಾ ಇದ್ದೀರಿ. ಹಾಗಾದರೆ ಅಪರೋಕ್ಷ ಪ್ರತೀತಿ ವಿಷಯದಲ್ಲಾದರೂ ಕೂಡ ಈ ಅನಾಶ್ವಾಸ ಪ್ರಸಂಗ ಬರೋದಿಲ್ಲವೇನು ಅಂತ ಟೀಕಾರ ಪ್ರಶ್ನೆ ಮಾಡ್ತಾರೆ. ಅಂದರೆ ಅಸತ್ತಿಗೆ ಅಪರೋಕ್ಷ ಪ್ರತೀತಿ ಉಂಟು, ಅಪರೋಕ್ಷ ಪ್ರತೀತಿಗೆ ವಿಷಯವಾದ ಅಸತ್ತು ಆಗಬಹುದು ಅಂತ ಆಗಿದ್ದರೆ, ಈಗ ಒಂದು ಅಪರೋಕ್ಷ ಪ್ರತೀತಿಗೆ ವಿಷಯವಾದದ್ದು ಅಸತ್ತಾಗುವುದಕ್ಕೆ ಅಸತ್ತು ಅಂತ ಒಪ್ಪಿಕೊಳ್ಳೋದಾಗಿದ್ದರೆ ಬೇರೆ ಪರೋಕ್ಷ ಜ್ಞಾನಗಳು ಅಂದರೆ ವೇದಾಂತ ವಾಕ್ಯ ಜನಿತವಾದಂತಹ ಬ್ರಹ್ಮನ ಅದ್ವಿತೀಯತ್ವಾದಿ ವಿಷಯಗಳಲ್ಲಿ ಆಗುವಂತಹ ಪರೋಕ್ಷ ಜ್ಞಾನಕ್ಕೂ ಕೂಡ ಯಾವುದು ವಿಷಯವಾಗಿದೆಯೋ ಅದೂ ಕೂಡ ಅಸತ್ತೋ ಅಲ್ಲವೋ ಅಂತನ್ನುವ ಅನಾಶ್ವಾಸ ಪ್ರಸಂಗ ಅಲ್ಲಿ ಬರೋದಿಲ್ಲವೇನು? ಅಲ್ಲಿ ಬಂದೇ ಬರ್ತದೆ. ಮತ್ತು ಅಷ್ಟೇ ಅಲ್ಲ, ನೀವು ಅಸತ್ ವಿಷಯಕವಾದದ್ದಲ್ಲ ಪ್ರಾತಿಭಾಸಿಕ ವಿಷಯತ್ವವನ್ನು ಒಪ್ಪಿಕೊಂಡಾಗಲೂ ಕೂಡ ಇದೇ ಸಮಾನವಾದ ಪ್ರಸಂಗವೇ ಬರ್ತಾ ಇದೆ. ನೀವು ಶುಕ್ತಿರೂಪ್ಯವನ್ನು ಪ್ರಾತಿಭಾಸಿಕ ಅಂತ ಒಪ್ಪುತ್ತೀರಿ, ಆ ಶುಕ್ತಿರೂಪ್ಯ ಅಪರೋಕ್ಷ ಜ್ಞಾನಕ್ಕೆ ವಿಷಯ ಅಂತ ಒಪ್ಪುತ್ತೀರಿ. ಅಪರೋಕ್ಷ ಜ್ಞಾನಕ್ಕೆ ವಿಷಯವಾದದ್ದು ಪ್ರಾತಿಭಾಸಿಕ ಅಂತ ಒಂದು ಕಡೆ ಒಪ್ಪಿದಾಗ ಅಯಂ ಘಟ ಇತ್ಯಾದಿ ಅಪರೋಕ್ಷ ಜ್ಞಾನದಲ್ಲೂ ವಿಷಯವಾದಂಥ ಘಟವೂ ಕೂಡ ಪ್ರಾತಿಭಾಸಿಕವೋ ಅಂತನ್ನುವ ಸಂಶಯವು ಅಥವಾ ವಿಶ್ವಾಸ ಮಾಡದೇ ಹೋಗುವ ಪ್ರಸಂಗವು ಅಲ್ಲೂ ಕೂಡ ಬಂದೇ ಬರ್ತಿದೆ. ಆದ್ದರಿಂದಾಗಿ ಸಮಾನವೇ ಆಗಿದೆ. ನೀವು ಮಾಡುವ ಆಕ್ಷೇಪ ಪ್ರಾತಿಭಾಸಿಕ ವಿಷಯಕ್ಕೂ ಕೂಡ ಅಸತ್ ವಿಷಯಕ್ಕೂ ಕೂಡ ಸಮಾನವೇ ಆಗಿದೆ ಅಂತ ಹೇಳಿದಾಗ ಅವರು ಹೇಳ್ತಾರೆ, ಬಾಧಕ ವಿವೇಕ ಇಲ್ಲ, ಎಲ್ಲಿ ಬಂದು ಬಾಧಕ ಇರ್ತದೋ
ಅಲ್ಲಿ ನಾವು ಬಂದು ಹೇಳ್ತೇವೆ ಅಂತ ಹೇಳಿದರೆ ಶುಕ್ತಿರೂಪ್ಯ ಈ ಅಪರೋಕ್ಷ ಜ್ಞಾನದಲ್ಲಿ ಅದು ಪ್ರಾತಿಭಾಸಿಕ ವಿಷಯವೇ ಆಗಿದ್ದರೂ ಕೂಡ ಅಲ್ಲಿ ಬಾಧ ಬರ್ತಾ ಇದೆ. ನೇದಂ ರಸತಃ ಅಂತ ಬಾಧ ಬರ್ತಾ ಇದೆ. ಆ ಬಾಧಕದಿಂದಾಗಿ ಅಲ್ಲಿ ಅದು ಪ್ರಾತಿಭಾಸಿಕ ಅಂತ ಹೇಳ್ತೇವೆ. ಅಯಂ ಘಟಃ ಇತ್ಯಾದಿ ಅಪರೋಕ್ಷ ಜ್ಞಾನದೊಳಗೆ ನಾಯಂ ಘಟಃ ಎಂಬುದಾಗಿ ಬಾಧಕ ಜ್ಞಾನ ಬರೋದಿಲ್ಲ. ಬಾಧಕ ಜ್ಞಾನ ಇಲ್ಲದೇ ಇದ್ದದ್ರಿಂದಾಗಿ ಇಲ್ಲಿ ಅಪ್ರಾತಿಭಾಸಿಕತ್ವ ಅಂತ ನಾವು ಪ್ರಾತಿಭಾಸಿಕ ಅಲ್ಲ ಅಂತ ನಾವು ಹೇಳ್ತೇವೆ. ಈ ರೀತಿಯಾಗಿ ಬಾಧಕ ಸದ್ಭಾವ ಬಾಧಕ ಅಸದ್ಭಾವಗಳಿಂದಾಗಿ ಪ್ರಾತಿಭಾಸಿಕ ಅಪ್ರಾತಿಭಾಸಿಕತ್ವವನ್ನು ನಾವು ನಿರ್ಣಯ ಮಾಡಿಕೊಳ್ತೇವೆ ಅಂತಂದರೆ ಇಲ್ಲೂ ಅಷ್ಟೇ. ಎಲ್ಲಿ ಬಾಧಕ ಬಂದಿದೆಯೋ ಅದು ಅಲ್ಲಿ ನಾವು ಬಂದು ಆ ವಿಷಯವನ್ನು ಅಸತ್ತು ಅಂತ ಹೇಳ್ತೇವೆ. ಎಲ್ಲಿ ಬಾಧಕ ಬರಲಿಲ್ಲವೋ ಆ ಅಪರೋಕ್ಷ ಜ್ಞಾನಕ್ಕೆ ವಿಷಯವಾದದ್ದು ಅಸತ್ ಅಲ್ಲ ಅಂತ ಇಲ್ಲಿಯೂ ನಾವು ನಿರ್ಣಯ ಮಾಡ್ತೇವೆ. ಆದ್ದರಿಂದಾಗಿ ಸಮಾನವೇ ಆಗಿದೆ. ನೀವು ಅಸತ್ತಿಗ ಅಪರೋಕ್ಷ ಪ್ರತೀತಿಯನ್ನು ಅಂಗೀಕಾರ ಮಾಡಿಕೊಳ್ಳದೇ ಇರುವುದಕ್ಕೆ ಯಾವ ನಿಬಂಧನೆಗಳು ಇರೋದಿಲ್ಲ ಅಂತ ಹೇಳಿದರು. ಮತ್ತು ಅಲ್ಲಿ ಕ್ವಚಿತ್ ಜ್ಞಾನಸ್ಯ ಅನಾಲಂಬನತ್ವೇ ಅಂತ ಹೇಳಿದಾಗ ಕೆಲವು ಜ್ಞಾನಗಳು ಅಸತ್ ವಿಷಯಕ ಅಂದರೆ ನಿರಾಳಂಬನ ಅಂತ ಹೇಳಿದ್ರಿ. ಆದರೆ ನಾವು ಬಂದು ಶುಕ್ತಿ ರೂಪ್ಯಕ್ಕೂ ಕೂಡ ಶುಕ್ತಿರೂಪ್ಯ ಜ್ಞಾನಕ್ಕೂ ಕೂಡ ನಾವು ನಿರಾಳಂಬನತ್ವ ಹೇಳೋದಿಲ್ಲ. ಒಂದು ವೇಳೆ ನಿರಾಳಂಬನತ್ವ ಹೇಳಿದರೆ ಆಗ ಶೂನ್ಯವಾದಿಗಳಂತೆ ಅವ್ರ ವಾದವನ್ನು ನಾವು ಹೇಳಿದಾಗ ಆಗ್ತಾ ಇತ್ತು. ನಾವು ಶುಕ್ತಿರೂಪ್ಯಕ್ಕೆ ಯಾವ ವಿಷಯವೇ ಇಲ್ಲ ಅಂತ ನಾವು ಹೇಳ್ತಾಗಿಲ್ಲ. ಶುಕ್ತಿರೂಪ್ಯಕ್ಕೆ ನಾವು ಶುಕ್ತಿರೂಪ್ಯ ಜ್ಞಾನಕ್ಕೆ ನಾವು ಶುಕ್ತಿಯನ್ನೇ ವಿಷಯ ಅಂತ ಹೇಳ್ತಾ ಇದ್ದೇವೆ. ಅಲ್ಲ, ಶುಕ್ತಿರೂಪ್ಯದ ಜ್ಞಾನಕ್ಕೆ ವಿಷಯ ಅಸತ್ತಾಗಬೇಕು. ಶುಕ್ತಿ ಆದರೂ ಕೂಡ ಸತ್ತು, ಶುಕ್ತಿ ಸತ್ತಾದ ಮೇಲೆ ಶುಕ್ತಿ ವಿಷಯಕವಾದ ಶುಕ್ತಿನೇ ವಿಷಯ ಅಂತ ಹೇಳ್ತಾ ಇದ್ದೀರಿ ನೀವು ಶುಕ್ತಿರೂಪ್ಯದ ಜ್ಞಾನಕ್ಕೆ. ಹೇಗಾದು? ಶುಕ್ತಿರೂಪ್ಯ ಜ್ಞಾನಕ್ಕೆ ವಿಷಯವಾದ ಅಸತ್ತಾಗಬೇಕು. ಶುಕ್ತಿರೂಪ್ಯಕ್ಕೆ ಜ್ಞಾನ ವಿಷಯವನ್ನು ನೀವು ಶುಕ್ತಿಯ ವಿಷಯ ಅಂತ ಹೇಳ್ತಾ ಇದ್ದೀರಿ. ಶುಕ್ತಿರೂಪ್ಯ ಜ್ಞಾನಕ್ಕೆ ಶುಕ್ತಿಯ ಸತ್ತಾಗಿದ್ದೆ, ಸತ್ತಾದ ಮೇಲೆ ಅಸತ್ ವಿಷಯಕ್ಕೆ ಜ್ಞಾನ ಅದು ಹೆಂಗಾಯಿತು ಅಂತ ಕೇಳಿದರೆ, ಆ ಜ್ಞಾನವಾದದ್ದು ಶುಕ್ತಿರೂಪ್ಯ ಜ್ಞಾನವಾದದ್ದು ಕೇವಲ ತನ್ನ ವಿಷಯವಾದಂತಹ ಶುಕ್ತಿಯನ್ನೇ ಅನ್ಯತಾಕಾರವಾಗಿ ರಜತಾತ್ಮನ ಅದು ಅವಗಾಹನೆ ಮಾಡ್ತಾ ಇದೆ. ಆದ್ದರಿಂದಾಗಿ ಅದು ಅಸತ್ ವಿಷಯಕ ಅಂತ ಹೇಳ್ತೇವೆ. ಶುಕ್ತಿರೂಪ್ಯಕ್ಕೆ ವಿಷಯವಾದದ್ದು ಶುಕ್ತಿಯೇ ಆಗಿದ್ದರೂ ಕೂಡ ಆ ಶುಕ್ತಿಯನ್ನೇ ಅದು ರಜತಾತ್ಮನ ಗ್ರಹಣ ಮಾಡ್ತಾ ಇದೆ. ಆದ್ದರಿಂದಾಗಿ ಅಸತ್ತಾದಂತಹ ರಜತವಾಗಿ ಅದು ಗ್ರಹಣ ಮಾಡ್ತಾ ಇದೆ. ಆದ ಕಾರಣ ಅದನ್ನು ಅಸತ್ ವಿಷಯಕ ಅಂತ ಹೇಳ್ತೇವೆ. ಇಲ್ಲ, ನೀವು ರಜತ ಜ್ಞಾನ ರಜತ ಜ್ಞಾನಕ್ಕೆ ನೀವು ಶುಕ್ತಿ ವಿಷಯ ಅಂತ ಹೇಳೋದು ಸಂವಿತ್ ವಿರುದ್ಧ ಅಂತಂದರೆ ರಜತ ಜ್ಞಾನವಾನ್ ಅಹಂ ಎಂಬುವಂತಹ ಅನುವ್ಯವಸಾಯ ಜ್ಞಾನಕ್ಕೆ ವಿರುದ್ಧವಾಗಿದೆ. ಅದು ಅನುವ್ಯವಸಾಯ ಏನು ಹೇಳ್ತಾ ಇದೆ? ರಜತ ಜ್ಞಾನವಾನ್ ಅಹಂ ಅಂತ ಹೇಳ್ತಾ ಇದೆ. ಅಂದಮೇಲೆ ನನ್ನ ಬಂದಿರೋ ಜ್ಞಾನಕ್ಕೆ ವಿಷಯ ರಜತ ಅಂತ ಹೇಳಬೇಕು. ಅದನ್ನು ಬಿಟ್ಟು ನೀವು ಶುಕ್ತಿ ಅಂತ ಹೇಳಿಬಿಟ್ರೆ ಆ ಸಂವಿತ್ ವಿರುದ್ಧತ್ವ ಅಥವಾ ಸಂವಿತ್ ಅಂದರೆ ಸಂವಿತ್ ವಿರುದ್ಧ ಅಂತಂದರೆ ಜ್ಞಾನ ಸ್ವಭಾವಕ್ಕೇನೆ ಸಂವಿತ್ ಸ್ವಭಾವ ವಿರುದ್ಧ ಅಂತ. ಜ್ಞಾನ ಯಾವ ಜ್ಞಾನವೂ ಘಟಜ್ಞಾನ ಅಂತಂದರೆ ಅದಕ್ಕೆ ವಿಷಯ ಘಟ ಅಂತ ಹೇಳೋದು ಜ್ಞಾನ ಸ್ವಭಾವವಾಗಿದೆ. ಯಾವ ಜ್ಞಾನ ಬರ್ತಾ ಇದೆಯೋ ಅದೇ ಅದರ ವಿಷಯ ಅಂತಂದ್ರೆ ಜ್ಞಾನ ಸ್ವಭಾವ. ನೀವಾದರೂ ಕೂಡ ಈಗ ರಜತ ಜ್ಞಾನ ಅಂತ ಹೇಳಿಬಿಟ್ಟು ಅದಕ್ಕೆ ವಿಷಯವಾದದ್ದು ಶುಕ್ತಿ ಅಂತ ಹೇಳೋದು ವಿರುದ್ಧವಾಗುತ್ತಾ ಇದಿಲ್ಲ ಅಂತ ಹೇಳಿದರೆ ಅದಕ್ಕೆ ಟೀಕಾರರು ಹೇಳ್ತಾರೆ ರಜತ ಜ್ಞಾನ ಅಂತ ಹೇಳ್ತಾ ಇದ್ರಿ. ಅದರ ಅರ್ಥ ಏನು? ರಜತ ಜ್ಞಾನ ಸ್ಥಿತಿಕೋ ಅರ್ಥ. ರಜತ ವಿಷಯಕ್ಕೆ ಜ್ಞಾನ ಅಂತ ಹೇಳಿದರೆ ಅದು ಎಲ್ಲಕ್ಕೆ ಬರೋದಿಲ್ಲ. ಯಾಕೆ ವಿಷಯಕ ಅಂದರೆ ಯತ್ ಸನ್ನಿಕೃಷ್ಟ ಕರ್ಣೇನ ಯತ್ ಜ್ಞಾನಂ ಜಾಯತೆ ಸತಸ್ಯ ವಿಷಯ ಅಂತ. ಯಾವ ವಸ್ತು ಜೊತೆಗೆ ಸನ್ನಿಕೃಷ್ಟವಾದ ಇಂಥದ್ರಿಂದ ಯಾವ ಜ್ಞಾನ ಬರ್ತಾ ಇದೆಯೋ ಆ ವಸ್ತು ಅದಕ್ಕೆ ವಿಷಯ ಅಂತ ಹೇಳಬೇಕು. ಅಂಥದ್ದು ಹೇಳುವುದಾಗಿದೆ. ಇಲ್ಲಂತ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ರಜತ ಇಲ್ಲವೇ ಇಲ್ಲ, ಅಸತ್ತಾದ ಕಾರಣ ಇಲ್ಲವೇ ಇಲ್ಲ. ಅದರ ಜೊತೆ ಸನ್ನಿಕೃಷ್ಟವಾದ ಇಂದ್ರಿಯದಿಂದ ಜ್ಞಾನ ಬರ್ತಾ ಇಲ್ಲ. ಆದ್ದರಿಂದ ಈ ರೂಪವಾದಂತಹ ವಿಷಯತ್ವವನ್ನು ನೀವು ರಜತ ವಿಷಯಕ್ಕೆ ಜ್ಞಾನ ಅಂತ ಹೇಳೋದಾಗಿದ್ದರೆ ಈ ರೀತಿಯಾದಂಥ ವಿಷಯಕ ರಜತತ್ವಕ್ಕೆ ಇಲ್ಲವೇ ಇಲ್ಲ. ಆದ ಕಾರಣ ರಜತ ವಿಷಯಕ್ಕೆ ಜ್ಞಾನ ಅಂತ ಹೇಳಕ್ಕೆ ಬರೋದಿಲ್ಲ. ರಜತಂ ಇತಿ ಜ್ಞಾನ ಎಂಬುದಾಗಿ ರಜತ ಉಲ್ಲೇಖಿ ಜ್ಞಾನವನ್ನು ನಾವು ಹೇಳ್ತೇವೆ ಅಂತಂದರೆ ಅದು ಪರದೆಗೇನೆ ವಿರುದ್ಧ ಬರ್ತದೆ. ಯಾಕಂತ ಕೇಳಿದರೆ ಇಷ್ಟೊತ್ತು ಕಾಲ ನಾನು ಯಾವುದನ್ನು ರಜತ ಅಂತ ತಿಳಿದಿದ್ದೇನೋ ಅದು ಶುಕ್ತಿಯಾಗಿದೆ ಎಂಬುದಾಗಿ ಉತ್ತರ ಕಾಲದಲ್ಲಿ ಜ್ಞಾನ ಬರೋದರಿಂದಾಗಿ ಆಗ ರಜತ ಅಂತನೂ ಉಲ್ಲೇಖಿ ಜ್ಞಾನದ ವಿಷಯವಾದ ಶುಕ್ತಿಯಂತೆ ಪ್ರತೀತವಾಗುತ್ತಾ ಇರುವುದರಿಂದಾಗಲೂ ಹೇಳಕ್ಕೆ ಬರೋದಿಲ್ಲ. ಇಲ್ಲ, ಯದಾಕಾರಂ ಯದ್ ವಿಜ್ಞಾನಂ ತತ್ ವಿಷಯಂ ಅಂತನ್ನುವುದು ಉಂಟಲ್ಲ.
ನೀವು ರಜತಾಕಾರವಾಗಿ ಜ್ಞಾನ ಬರ್ತಾ ಇರೋದು ಅದು ರಜತ ವಿಷಯವಾಗಿದೆ ಅಂತ ಹೇಳ್ತೇವೆ, ಹಂಗೆ ಹೇಳಬೇಕಲ್ಲ ಅಂತ ಕೇಳಿದರೆ ಯದಾಕಾರಂ ಯದ್ ವಿಜ್ಞಾನಂ ತತ್ವಿಷಯಂ ಎನ್ನುವಂಥ ಈ ವ್ಯವಸ್ಥಾ ಅನ್ನೋದು ಪ್ರಮಿತಿನಿಷ್ಠವಾಗಿದೆ ಹೊರತು ಅಸತ್ ವಿಷಯಕವಾದದ್ದು ಅಲ್ಲ. ಆದ್ದರಿಂದಾಗಿ ಮತ್ತೊಂದನ್ನು ನಿರಾಕರಣೆ ಮಾಡಿದಾಗ ಆಗುತ್ತಾರೆ. ಏನು ಅಂತ ಕೇಳಿದರೆ ಅಪರೋಕ್ಷ ಜ್ಞಾನ ಅಂತ ಅನ್ನೋದು ಇಂದ್ರಿಯದಿಂದ ಉತ್ಪನ್ನವಾಗಬೇಕು. ಇಂದ್ರಿಯವಾದರೂ ಕೂಡ ವಸ್ತು ಸನ್ನಿಕೃಷ್ಟವಾಗಿಯೇ ಜ್ಞಾನ ಹುಟ್ಟಿಸ್ತಾ ಇದೆ. ಅಸತ್ತಾದರೂ ಇಂದ್ರಿಯ ಸನ್ನಿಕೃಷ್ಟಕ ಅನರ್ಹ ಅಂದ ಮೇಲೆ ಅಸತ್ತಿನ ಪ್ರತೀತಿ ಹೆಂಗೆ ಬರ್ತದೆ ಅಂತ ಅನ್ನೋದು ಕೂಡ ಪರಾಸ್ತವಾಗುತ್ತೆ. ಯಾಕೆಂತ ಕೇಳಿದರೆ ನಾವು ಶುಕ್ತಿ ರಜತಾದಿ ಜ್ಞಾನಕ್ಕೆ ವಿಷಯವೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಶುಕ್ತಿ ವಿಷಯ ಅಂತ ಹೇಳ್ತಾ ಇದ್ದೇವೆ. ಆದರೆ ಆ ಶುಕ್ತಿ ಸನ್ನಿಕೃಷ್ಟವಾದ ಇಂದ್ರಿಯವೇ ದೋಷವಶಾತ್ ಅದನ್ನು ರಜತಾತ್ಮನ ಅವಲಂಬನೆ ಮಾಡ್ತಾ ಇದೆ. ಆದ್ದರಿಂದಾಗಿ ನಾವು ವಿಷಯವೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಅಪರೋಕ್ಷ ಪ್ರತೀತಿ ಉಂಟು, ಅದು ದೋಷವಶಾತ್ ಅದು ಆ ಇಂದ್ರಿಯವು ಅದನ್ನು ಅನ್ಯಾತ್ಮನ ಅಸತ್ತಾಗಿ ಬಂದು ಅವಲಂಬನೆ ಮಾಡ್ತಾ ಇದೆ. ಆದ್ದರಿಂದಾಗಿ ಅಸತ್ತಿನ ಪ್ರತೀತಿಯನ್ನು ಕೂಡಿಸ್ಲಿಕ್ಕೆ ಬರ್ತಾ ಇದೆ ಅಂತ ಹೇಳ್ತಾರೆ. ಮತ್ತು ಈ ರೀತಿಯಾಗಿ ಅಸಚ್ಚೇತನೆ ಪ್ರತೀಯತೆ ಅಂತ ಹೇಳಕ್ಕೆ ಬರೋದಿಲ್ಲ. ಸಚ್ಚೇತನೆ ಬಾಧ್ಯತೆ ಅಂತ ಇತ್ಯಾದಿ ರೂಪವಾದ ಅತ್ತಾಪತ್ತಿಯಿಂದಾಗಿ ಅಣಿನಿವಚನೆ ಸಿದ್ಧ ಆಗೋದಿಲ್ಲ. ಆದ್ದರಿಂದಾಗಿ ನೀವು ವಿಕಲ್ಪವೇ ಮಾಡ್ಲಿಕ್ಕೆ ಬರೋದಿಲ್ಲ. ಜೀವೇಶ್ವರರ ಭೇದವೂ ಕೂಡ ಮುಕ್ತಿಯೊಳಗೆ ಉಂಟೇ ಉಂಟು, ಅದು ಸತ್ಯವೇ ಆಗಿದೆ ಭೇದ ಎಂಬುದಾಗಿ ಆಚಾರ್ಯ ಸಮರ್ಥನೆ ಮಾಡಿದ್ದನ್ನು ಟೀಕಾರಾಯರು ತೋರಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ಶ್ರೀ ಇಷ್ಟೊತ್ತಿನವರೆಗೆ ಸುಧೀಂದ್ರಾಚಾರ್ಯರು ಬಹಳ ಅದ್ಭುತವಾಗಿ ಸ್ಪಷ್ಟವಾಗಿ ಅನಿರ್ವಚನೀಯತ್ವ ನಿರಾಕರಣವನ್ನು ತತ್ವೋದ್ಯೋತಾಂತ ಭಾವೇನ ಬಹಳ ಚೆನ್ನಾಗಿ ಹೇಳಿದರು. ಇನ್ನು ಮುಂದೆ ನರಸಿಂಹಾಚಾರ್ಯ ಅವರು ಕೂಡ ತತ್ವೋದ್ಯೋತದ ಟೀಕೆಯನ್ನು ಅವರು ಮಾಡಿದ್ದಾರೆ. कामितार्थी सेवेदम योगेन्द्रम कामवाणस्थितं सदा नैवेद्यविषं रामे दीक्षितमुक्तिभागुरु योदर्शयत्वयं सत्यगोरस्तवे मुदे चर्यकराब्दं सत्यावैराग्यः सत्यज्ञानाख्यधरणी स्वान्तत्कान्तं जगन्तो सत्याभिज्ञकराब्दोत्तान् पञ्चाशतुर्षपूजका सत्यप्रमोतीर्थार्या नवमीन्यायसदाकान् विश्वोत्पत्तिश्रीवंशकारणं रमणविषयः अभिवन्द्येतावो तत्त्वो ज्योतिर्विवृण्महे सर्वत्राखिल सत्शक्तिः स्वतन्त्रो अशेषदर्शनः नित्या तादृशचेत्यन्ते ष्णोनो रमापतिः. ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಜಡತ್ವಾತ್ ಪರಿಚ್ಛಿನ್ನತ್ವಾತ್ ಸುಪ್ತಿರತವತ್ ಅಂತ ಹೇಳುವುದಕ್ಕೆ ಅವರು ಜಗತ್ತಿಗೆ ಮಿಥ್ಯಾತ್ವವನ್ನು ಪ್ರತಿಪಾದನೆ ಮಾಡುವುದಕ್ಕೆ ಒಂದು ಅನುಮಾನವನ್ನು ಹೇಳ್ತಾರೆ. ಏನಂದರೆ ವಿಶ್ವಂ ಮಿಥ್ಯಾ ದೃಶ್ಯತ್ವ ಜಡತ್ವಾತ್ ಪರಿಚ್ಛಿನ್ನತ್ವಾತ್ ಸುಪ್ತಿರತವತ್ ಅಂತ ಹೇಳಿ ಅವರು ಅನುಮಾನವನ್ನು ಹೇಳ್ತಾರೆ. ಅಲ್ಲಿ ಮೊದಲು ದೃಶ್ಯತ್ವ ಅನುಮಾನಕ್ಕೆ ಸಾಮಾನ್ಯವಾಗಿ ಎಲ್ಲ ಅನುಮಾನಕ್ಕೂ ದೃಶ್ಯತ್ವ ಅನುಮಾನೇಶಿ ಏತೇವ ದೋಷಃ ಅಂತ ಹೇಳಿ ಎಲ್ಲ ಅನುಮಾನಕ್ಕೂ ಸಾಮಾನ್ಯವಾದ ದೋಷವನ್ನು ಕೊಟ್ಟು ವಿಶೇಷವಾಗಿ ಒಂದೊಂದು ಹೇತುವನ್ನು ನಿರಾಕರಣೆ ಮಾಡೋದಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆತ್ಮನೋಪಿ ದೃಶ್ಯತ್ವ ಅನೇಕಾಂತಿಕತಾಚ ಅಂತ ಹೇಳ್ತಾರೆ. ಆತ್ಮನಲ್ಲಿಯೂ ಕೂಡ ದೃಶ್ಯತ್ವ ಇರ್ತಾ ಇದರಿಂದಾಗಿ ಅನೇಕಾಂತಿಕ ವ್ಯಭಿಚಾರ ಎಂಬ ದೋಷ ಬರ್ತಾ ಇದೆ. ಯಾಕೆಂತಂದರೆ ಆತ್ಮ ಅಂತಂದು ವಿಪಕ್ಷ, ಯಾಕಂದರೆ ಸಾಧ್ಯ ಅವನಲ್ಲಿಲ್ಲ. ಮಿಥ್ಯಾತ್ವ ಅಂತಂದು ಆತ್ಮನಲ್ಲಿಲ್ಲ, ಯಾಕಂದರೆ ಆತ್ಮ ಸತ್ಯನಾಗಿದ್ದಾನೆ. ಅದರಿಂದಾಗಿ ಮಿಥ್ಯಾತ್ವ ಇಲ್ಲ. ಆದ್ದರಿಂದಾಗಿ ವಿಪಕ್ಷನಾದಂತಹ ಆತ್ಮನಲ್ಲಿಯೂ ಕೂಡ ಈ ದೃಶ್ಯತ್ವ ರೂಪವಾದಂತಹ ಹೇತು ಬರ್ತಾ ಇದೆ. ಆದ್ದರಿಂದಾಗಿ ಅನೈಕಾಂತಿಕತ ವ್ಯಭಿಚಾರ ಎಂಬ ದೋಷ ಬರ್ತಾ ಇದೆ ಅಂತ ಹೇಳಿದ್ರು. ಇವಾಗ ಯಾಕೆ ಅಂತ ಕೇಳಿದ್ರೆ ಇಲ್ಲ ಆತ್ಮನಿಗೆ ದೃಗ್ವಿಷಯತ್ವನೇ ಇಲ್ಲ, ದೃಶ್ಯತ್ವನೇ ಇಲ್ಲ ಅಂತ ಹೇಳ್ತೀನಿ ಅಂದರೆ ಆತ್ಮನಃ ದೃಕ್ಕರ್ಮತ್ವಂ ವಿನಾ ತಜ್ಞಾನತ್ವಂ ಅಂತ ಹೇಳ್ತಾರೆ. ಆತ್ಮನಿಗೆ ಒಂದು ವೇಳೆ ನೀವು ದೃಕ್ಕರ್ಮತ್ವವನ್ನು ಒಪ್ಕೊಂಡಿಲ್ಲ ಅಂತಂದರೆ ಆವಾಗ ವೇದಾಂತ ವಾಕ್ಯಜನ್ಯವಾದಂತಹ ಜ್ಞಾನವು ಆತ್ಮಜ್ಞಾನ ಅಂತಲೇ ಆಗುವುದಿಲ್ಲ. ಯಾಕೆ ಅಂತಂದರೆ ದೃಕ್ಕರ್ಮತ್ವ ಅಂದರೆ ಏನು? ದೃಶ್ಯಂ ಪ್ರತಿ ಕರ್ಮತ್ವಂ ದೃಕ್ಕರ್ಮತ್ವಂ. ಜ್ಞಾನವನ್ನು ಕುರಿತು ಯಾವುದು ಕರ್ಮವಾಗಿದೆಯೋ ಅದೇ ದೃಕ್ಕರ್ಮತ್ವ. ಆತ್ಮಜ್ಞಾನ ಅಂದರೆ ಏನು? ಆತ್ಮಕರ್ಮಕ ಜ್ಞಾನವೇ ಆತ್ಮಜ್ಞಾನ. ಸಾಚ ಆತ್ಮನಿಗೆ ದೃಕ್ಕರ್ಮತ್ವವನ್ನೇ ನೀವು ಒಪ್ಕೊಂಡಿಲ್ಲ ಅಂತಂದರೆ ವೇದಾಂತ ವಾಕ್ಯಜನ್ಯ ಜ್ಞಾನವು ಆತ್ಮಜ್ಞಾನ ಅಂತಲೇ ಆಗುವುದಿಲ್ಲ. ಆದ್ದರಿಂದಾಗಿ ನೀವು ಆತ್ಮನಿಗೆ ದೃಕ್ಕರ್ಮತ್ವವನ್ನು ಒಪ್ಕೊಳ್ಳೇಬೇಕು.
ಇಲ್ಲ ಆತ್ಮಜ್ಞಾನ ಇಲ್ಲ ಅಂದರೂ ನಮಗೆ ಇಷ್ಟಪತ್ತೆ ಅಂತ ನೀವು ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ತದಜ್ಞಾನ ನಿವೃತ್ತಿಶ್ಚತೇನ ಭವತಿ. ಒಂದು ವೇಳೆ ವೇದಾಂತ ವಾಕ್ಯಜನ್ಯ ಜ್ಞಾನವು ಆತ್ಮಜ್ಞಾನ ಅಂತಲೇ ಆಗೋದಿಲ್ಲ ಅಂತಂದಮೇಲೆ ಆ ಆತ್ಮಜ್ಞಾನದಿಂದಾಗಿ ಆತ್ಮ ಅಜ್ಞಾನ ನಿವೃತ್ತಿನೇ ಆಗದೆ ಹೋಗಬೇಕಾದ ಪ್ರಸಂಗ ಬರುತ್ತದೆ. ಅದರಿಂದಾಗಿ ನೀವು ಆತ್ಮಜ್ಞಾನ ಇಲ್ಲ ಅಂತನ್ನೋದು ನಿಮ್ಗೆ ಅನಿಷ್ಟವೇ. ಅದರಿಂದಾಗಿ ನೀವು ದೃಕ್ಕರ್ಮ ಮತ್ತು ಆತ್ಮಜ್ಞಾನ ವೇದಾಂತ ವಾಕ್ಯಜನ್ಯ ಜ್ಞಾನವು ಆತ್ಮಜ್ಞಾನ ಅಂತ ಆಗಬೇಕು ಅಂತಂದರೆ ನೀವು ಅನಿವಾರ್ಯವಾಗಿ ನೀವು ಆತ್ಮನಿಗೆ ದೃಕ್ಕರ್ಮತ್ವವನ್ನು ಒಪ್ಕೊಳ್ಳೇಬೇಕು ಅಂತ ಇಷ್ಟು ಹೇಳಿದ್ರು. ಇವಾಗ ಏನು ಹೇಳ್ತಾರೆ ಅಂತಂದರೆ, ಇಲ್ಲ ಆತ್ಮನಿಗೆ ದೃಕ್ಕರ್ಮತ್ವವನ್ನು ಒಪ್ಕೊಂಡಿಲ್ಲ ಅಂತಂದ್ರೂ ವೇದಾಂತ ವಾಕ್ಯಜನ್ಯ ಜ್ಞಾನವು ಆತ್ಮಜ್ಞಾನವಾಗುತ್ತದೆ. ಹೇಗೆ ಅಂದರೆ ಆಕಾರ ಸಮರ್ಪಕತೆಯ ವ್ಯಾವರ್ತಕತ್ವ ಅಂಗೀಕ್ರಿಯತೆ ಅಂತಾರೆ. ಆಕಾರ ಅಂದರೆ ಆತ್ಮಜ್ಞಾನ ಅಂತನ್ನೋದು ಘಟಜ್ಞಾನ ವ್ಯಾವರ್ತ. ಹೇಗೆ ಅಂತಂದರೆ ಆಕಾರ ಸಮರ್ಪಕತೆಯ ಘಟಜ್ಞಾನ ಅಂತನ್ನೋದು ಘಟಾಕಾರವಾಗಿದೆ. ಘಟಾಕಾರವಾಗ್ತದ್ರಿಂದಾಗಿ ಘಟಜ್ಞಾನವೇ ಬೇರೆ, ಆತ್ಮಜ್ಞಾನವು ಆತ್ಮಾಕಾರವಾಗ್ತದ್ರಿಂದಾಗಿ ಆತ್ಮಜ್ಞಾನವೇ ಬೇರೆ. ಅದರಿಂದಾಗಿ ಆತ್ಮಜ್ಞಾನ ಅಂತಂದು ಆಕಾರ ಸಮರ್ಪಕತೆಯ ವ್ಯಾವರ್ತಕತ್ವವನ್ನು ನಾವು ಒಪ್ಕೊಂತೀವಿ. ತಥಾಚ ಏನಾಯಿತು, ಜ್ಞಾನ ವೇದಾಂತ ವಾಕ್ಯಜನ್ಯ ಜ್ಞಾನವು ಆತ್ಮಕರ್ಮಕವಾಗದೇ ಇದ್ರೂ ಕೂಡ ವೇದಾಂತ ವಾಕ್ಯಜನ್ಯ ಜ್ಞಾನವು ಆತ್ಮಾಕಾರ ಜ್ಞಾನ ಅಂತ ಆಗುತ್ತದೆ. ಆದ್ದರಿಂದಾಗಿ ಯಾವ ಆದಿ ಪ್ರಸಂಗವೂ ಬರುವುದಿಲ್ಲ ಅಂತ ಇಷ್ಟು ಹೇಳೋದು. ಇಲ್ಲ ಒಂದು ಜ್ಞಾನ ಆತ್ಮಕರ್ಮಕವಾಗದೇ ಇದ್ರೂ ಕೂಡ ಆತ್ಮಾಕಾರ ಜ್ಞಾನ ಅಂತ ಹೆಂಗಾಗುತ್ತದೆ ಅಂತ ಪ್ರಶ್ನೆ ಮಾಡೋದು. ಇವಾಗ ಹೇಗೆಂದರೆ ಶಶವಿಷಾಣ ಶಬ್ದದಿಂದಾಗಿ ಶಶವಿಷಾಣ ಆಕಾರ ಜ್ಞಾನ ಹುಟ್ಟುತ್ತದೆ. ಆ ಶಶವಿಷಾಣ ಶಬ್ದದಿಂದಾಗಿ ಶಶವಿಷಾಣ ಕರ್ಮಕ ಜ್ಞಾನ ಹುಟ್ಟುವುದಿಲ್ಲ. ಯಾಕೆಂದರೆ ಶಶವಿಷಾಣಕ್ಕೆ ಕರ್ಮತ್ವವೇ ಇಲ್ಲ. ಸಕಲ ಸಾಮರ್ಥ್ಯ ವಿದುರಸ್ಯ ಕಾರಕದಾಯ ಏನು ದುರ್ಲಭತ್ವ ಅಂತ ಹೇಳ್ತಾರೆ. ಅಂದರೆ ಯಾವ ಸಾಮರ್ಥ್ಯ, ಶಶವಿಷಾಣ ಅಂದರೆ ಅಸತ್ತದಕ್ಕೆ ಯಾವ ಸಾಮರ್ಥ್ಯವೂ ಇಲ್ಲ. ಅದರಿಂದಾಗಿ ಕಾರಕತ್ವವೇ ಕೊಡುವುದಿಲ್ಲ. ಕಾರಕತ್ವವೇ ಕೊಡುವುದಿಲ್ಲ ಅಂದಮೇಲೆ ಕಾರಕ ವಿಶೇಷವಂತಹ ಕರ್ಮತ್ವ ಹಿಂಗೆ ಕೊಡುತ್ತದೆ, ಕರ್ಮತ್ವವೂ ಕೊಡುವುದಿಲ್ಲ. ಅದರಿಂದಾಗಿ ಶಶವಿಷಾಣಕ್ಕೆ ದೃಕ್ಕರ್ಮತ್ವವನ್ನು ಒಪ್ಕೊಳ್ಳೋಕ್ಕಾಗುವುದಿಲ್ಲ. ಸಕಲ ಅದರಿಂದಾಗಿ ವೇದಾಂತ ವಾಕ್ಯಜನ್ಯವಾಗಿ ಆತ್ಮಕರ್ಮಕ ಜ್ಞಾನವಾಗದೇ ಇದ್ರೂ ಕೂಡ ಆತ್ಮಾಕಾರ ಜ್ಞಾನ ಹೇಗೆ ಶಶವಿಷಾಣ ಶಬ್ದದಿಂದಾಗಿ ಹುಟ್ಟಿದಂತಹ ಜ್ಞಾನವು ಆತ್ಮಕರ್ಮಕವಾಗದೇ ಇದ್ರೂ ಕೂಡ ಆತ್ಮಾಕಾರ ಜ್ಞಾನ ಅಂತ ಹೇಗಾಗುತ್ತದೋ, ಹಾಗೆ ವೇದಾಂತ ವಾಕ್ಯಜನ್ಯ ಜ್ಞಾನವೂ ಕೂಡ ಆತ್ಮಕರ್ಮಕವಾಗದೇ ಇದ್ರೂ ಕೂಡ ಆತ್ಮಾಕಾರ ಜ್ಞಾನ ಅಂತ ಆಗುತ್ತದೆ ಅಂತ ಇಷ್ಟು ಹೇಳೋದು. ಅದರಿಂದ ಯಾವ ದೋಷವೂ ಬರುವುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳಿದ್ರೆ ರಸತದಾಕಾರಂ ವೇದಾಂತ ವಾಕ್ಯಜನ್ಯ ಜ್ಞಾನವು ಆತ್ಮಾಕಾರ ಜ್ಞಾನ ಆಗುವುದಿಲ್ಲ. ಯಾಕೆಂದರೆ ಅತದ್ ವಿಷಯತ್ವಾದೇವ. ಏಕೆಂದರೆ ಆತ್ಮ ಜ್ಞಾನಕ್ಕೆ ಆತ್ಮ ವಿಷಯನಾಗದಿದ್ದರಿಂದಾಗಿ ಯಾವ ರೀತಿಯಾಗಿ ಆತ್ಮಕರ್ಮಕ ಜ್ಞಾನವಾಗುವುದಿಲ್ಲವೋ ಅದೇ ರೀತಿಯಾಗಿಯೇ ಜ್ಞಾನಕ್ಕೆ ಆತ್ಮ ವಿಷಯನಾಗದಿದ್ದರಿಂದಾಗಿ ಆತ್ಮಾಕಾರ ಜ್ಞಾನವೂ ಆಗುವುದಿಲ್ಲ. ಯಾಕೆಂದರೆ ತದ್ವಿಷಯತ್ವಮೇವ ಹಿ ತದಾಕಾರತ್ವಂ. ತದ್ವಿಷಯತ್ವ ಅಂದ್ರೂ ಒಂದೇ, ತದಾಕಾರತ್ವ ಅಂದ್ರೂ ಒಂದೇ. ಅದರಿಂದಾಗಿ ಆತ್ಮನಿಗೆ ನೀವು ವಿಷಯತ್ವವನ್ನು ಒಪ್ಕೊಂಡಿಲ್ಲ ಅಂತಂದರೆ ನೀವು ಯಥಾ ಪ್ರಕಾರ ವೇದಾಂತ ವಾಕ್ಯಜನ್ಯ ಜ್ಞಾನವು ಆತ್ಮಾಕಾರ ಜ್ಞಾನ ಅಂತ ಹೇಳೋಕ್ಕಾಗುವುದಿಲ್ಲ ಅಂತ ಇಷ್ಟು ಹೇಳಿದ್ರೆ ಸರಿ. ನೀವೇನು ಹೇಳಿದ್ರಿ, ತದ್ವಿಷಯತ್ವಮೇವ ಹಿ ತದಾಕಾರತ್ವ. ತದ್ವಿಷಯತ್ವವು ಒಂದೇ, ತದಾಕಾರತ್ವ ಅಂದ್ರೂ ಒಂದೇ ಅಂತ ಹೇಳಿದ್ರಿ. ಇದು ಯಾವ ಪ್ರಮಾಣದಿಂದಾಗಿ ಹೇಳ್ತೀರಿ ಅಂತ ಕೇಳಿದ್ರೆ ಪರಿಶೇಷ ಪ್ರಮಾಣದಿಂದಾಗಿ ಹೇಳ್ತೀವಿ ಅಂತ ಹೇಳಿದ್ರು. ಯಾಕೆ, ಏನು ಪರಿಶೇಷ ಪ್ರಮಾಣ ಹೆಂಗೆ ಹೇಳ್ತಾರೆ ಅಂತಂದರೆ, ಇವಾಗ ತದಾಕಾರ ಜ್ಞಾನ ತದಾಕಾರತ್ವ ಅಂದರೆ ಏನು ಅಂತ ಮೊದಲು ಪ್ರಶ್ನೆ ಮಾಡ್ತಾರೆ. ತದಾಕಾರ ಏವ ಆಕಾರ ಯಸ್ಯ ಇತಿ ವಾ ತದಾಕಾರ ಇವ ಆಕಾರ ಯಸ್ಯ ಇತಿ ವಾ ಸಹ ಆಕಾರ ಯಸ್ಯ ಇತಿ ವಾ ತದಾಕಾರಂ ವಿಜ್ಞಾನಂ ಇತ್ಯಭಿಧಾತವ್ಯಂ. 3 ತದಾಕಾರ ಜ್ಞಾನ ಅಂದರೆ ಏನು ಅಂದರೆ ತದಾಕಾರ ಏವ ಆಕಾರ ಯಸ್ಯ ಅಂದರೆ ಇವಾಗ ಆತ್ಮಾಕಾರ ಜ್ಞಾನ ಅಂತ ತಗೊಂಡ್ರೆ ಆತ್ಮನ ಆಕಾರವೇ ಯಾವ ಜ್ಞಾನಕ್ಕೆ ಆಕಾರವಾಗಿದೆಯೋ ಅದೇ ಆತ್ಮಾಕಾರ ಜ್ಞಾನ ಅಂತ ಹೀಗೆ ಹೇಳ್ತೀವಿ. ಆತ್ಮನ ಆಕಾರವೇ ಯಾವ ಜ್ಞಾನದ ಆಕಾರವಾಗಿದೆಯೋ ಅದು ಆತ್ಮಾಕಾರ ಜ್ಞಾನ. ಅಥವಾ ಆತ್ಮನ ಆಕಾರಕ್ಕೆ ಸದೃಶವಾದದ್ದು ಜ್ಞಾನದ ಆಕಾರ ಅಂತ ಹೇಳ್ತೀವಿ, ಅದು ಇದು ಎರಡನೇ ವಿಕಲ್ಪ. ಆತ್ಮನೇ ಜ್ಞಾನ ಯಾವ ಜ್ಞಾನಕ್ಕೆ ಆಕಾರನಾಗಿದ್ದಾನೋ ಅದೇ ಆತ್ಮಾಕಾರ ಜ್ಞಾನ. ಅಂದರೆ ಆತ್ಮನಿಗೂ ಜ್ಞಾನದ ಆಕಾರಕ್ಕೂ ಮೊದಲನೇ ವಿಕಲ್ಪದಲ್ಲಿ ಆತ್ಮನ ಆಕಾರಕ್ಕೂ ಜ್ಞಾನದ ಆಕಾರಕ್ಕೂ ಅಭೇದ ಅಂತ ಹೇಳ್ತಾ ಇದ್ದಾರೆ. 3ನೇ ವಿಕಲ್ಪದಲ್ಲಿ ಆತ್ಮನಿಗೂ ಜ್ಞಾನದ ಆಕಾರಕ್ಕೂ ಸಾಮ್ಯ ಅಭೇದ ಅಂತ ಹೇಳ್ತಾ ಇದ್ದಾರೆ. ಅದೇ ಇವಾಗ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಇವಾಗ ಘಟಾಕಾರಕ್ಕೂ ಇವಾಗ ಒಂದು ಘಟ ಇದೆ, ಇನ್ನೊಂದು ಘಟ ಇದೆ. ಈ ಘಟದ ಆಕಾರವೇ ಈ ಘಟದ ಆಕಾರ ಅಂತ ಹೇಳಿದಾಗ ಅದು ಮೊದಲನೇ ವಿಕಲ್ಪ. ಘಟತ್ವವೇ ಯಾವ ಘಟಕ್ಕೆ ಆಕಾರವಾಗಿದೆಯೋ ಅದು 3ನೇ ವಿಕಲ್ಪ.
ಘಟತ್ವ ರೂಪ ಆಕಾರ, ಘಟತ್ವವು ಯಾವ ಘಟಕ್ಕೆ ಆಕಾರವಾಗಿದೆಯೋ ಅದು ಅದೇ ಘಟಾಕಾರ ಅಂತ ಹೇಳಿದಾಗ ಅದು ಮೂರನೇ ವಿಕಲ್ಪ ಬರುತ್ತದೆ. ಅದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ತದಾಕಾರ ಏವ ಅನ್ನೋದಕ್ಕೆ ಯಥಾ ಏತದ್ ಘಟಾಕಾರಂ ಘಟಾಂತರಂ ಇತ್ಯರ್ಥಃ. ಅಂದರೆ ಇವಾಗ ಘಟದ ಎರಡು ಘಟ ಇದೆ ಅಂತಂದರೆ ಒಂದು ಘಟದ ಆಕಾರಕ್ಕೂ ಇನ್ನೊಂದು ಘಟದ ಆಕಾರಕ್ಕೂ ಅಭೇದ ಇದೆ. ಹಾಗೂ ಯಥಾ ಎರಡನೇ ವಿಕಲ್ಪಕ್ಕೆ ಏನು ದೃಷ್ಟಾಂತ ಅಂದರೆ ಗವಾಕಾರ ಗವಯ. ಇವಾಗ ಗೋವಿನ ಆಕಾರಕ್ಕೂ ಗವಯದ ಆಕಾರಕ್ಕೂ ಸಾಮ್ಯ ಇದೆ. ಇಲ್ಲಿ ಅದೇ ಆಕಾರವೇ ಇಲ್ಲಿಲ್ಲ, ಹೊರತು ಸಾಮ್ಯ ಇದೆ. ಇನ್ನು ಮೂರನೇ ವಿಕಲ್ಪಕ್ಕೆ ಯಥಾ ಘಟತ್ವಾಕಾರ ಘಟಃ ಇತ್ಯರ್ಥಃ. ಅಂದರೆ ಘಟತ್ವವು ಘಟತ್ವವೇ ಘಟದ ಆಕಾರವಾಗಿದೆ, ಅದು ಮೂರನೇ ವಿಕಲ್ಪ. ಪ್ರಕಾರಾಂತರ ಅಸಂಭವ. ನೀವು ಇದನ್ನು ಬಿಟ್ಟು ಬೇರೆ ಪ್ರಕಾರವನ್ನು ಹೇಳೋಕ್ಕಾಗಲ್ಲ, ಈ ಮೂರಲ್ಲೇ ಯಾದರೂ ಒಂದು ಹೇಳಬೇಕು. ತತ್ರ ತಾವತ್ ಪ್ರಥಮ ದ್ವಿತೀಯ ಪಕ್ಷವು ಅನುಪನ್ನವು. ಅದರಲ್ಲಿ ಮೊದಲು ಎರಡು ವಿಕಲ್ಪರು ಕೂಡುವುದಿಲ್ಲ. ಯಾಕೆಂದರೆ ನಹಿ ಜ್ಞಾನಕ್ಕೆ ಓಹೋ ಏಕಾಕಾರಕ. ನೀವೇನು ಹೇಳ್ತಾ ಇದ್ದೀರಿ, ಜ್ಞಾನದ ಆಕಾರಕ್ಕೂ ಜ್ಞೇಯದ ಆಕಾರಕ್ಕೂ ನೀವು ಅಭೇದವನ್ನು ಹೇಳ್ತಾ ಇದ್ದೀರಿ. ನೀವು ಅದೇ ಏಕಾಕಾರತ್ವವನ್ನು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅನುಪಲಂಬ ಎಲ್ಲೂ ಕಂಡಿಲ್ಲ. ಜ್ಞಾನದ ಆಕಾರಕ್ಕೂ ಜ್ಞೇಯದ ಆಕಾರಕ್ಕೂ ಅಭೇದ ಅಂತ ಎಲ್ಲೂ ಕಂಡಿಲ್ಲ ಅನ್ನೋದು ಒಂದು. ಇಲ್ಲ, ಜ್ಞೇಯದಲ್ಲಿ ಎಂತಹ ಸತ್ತ ಇದೆಯೋ ಅದೇ ಸತ್ತಾನೇ ಜ್ಞಾನದಲ್ಲೂ ಇದೆ. ಆಕಾರ ಅಂದರೆ ಏನು? ಧರ್ಮ ಅಂತ ಅರ್ಥ. ಜ್ಞೇಯದಲ್ಲಿ ಎಂತಹ ಸತ್ತ, ಯಾವ ಸತ್ತ ಇದೆಯೋ ಅದೇ ಸತ್ತಾನೇ ಜ್ಞಾನದಲ್ಲೂ ಇದೆ. ಅದರಿಂದಾಗಿ ತದಾಕಾರ ಏವ ಆಕಾರ ಯಸ್ಯ ಅನ್ನೋ ವಿಕಲ್ಪ ಕೂಡುತ್ತದಲ್ಲ ಅಂತ ಕೇಳಿದ್ರೆ, ಏಕೈವ ಸತ್ತ ಜ್ಞಾನಜ್ಞೇಯೋ ಆಕಾರ ಅಸ್ತಿ ಇದು ಚೇತ್ ನ ಅನುಗತ ಸತ್ತಾಯ ಅನಂಗೀಕಾರಾತ್. ನಾವು ಅನುಗತ ಸತ್ತವನ್ನು ಒಪ್ಕೊಳ್ಳೋದಿಲ್ಲ. ದ್ವೈತಿಗಳಾದಂತಹ ನಾವು ಇಲ್ಲಿರುವ ಸತ್ತಾನೇ ಇದರಲ್ಲೂ ಇದೆ ಅಂತ ನಾವು ಒಪ್ಕೊಳ್ಳೋಲ್ಲ. ಇಲ್ಲಿರುವ ಸತ್ತಾವಿನ ಸದೃಶವಾದಂಥ ಸತ್ತ ಇದೆ ಅಂತ ಒಪ್ಕೊಂತೀವಿ ಹೊರತು ಅನುಗತ ಸತ್ತವನ್ನು ನಾವು ಒಪ್ಕೊಳ್ಳಲ್ಲ. ಅದರಿಂದಾಗಿ ಹೇಳೋಕ್ಕಾಗಲ್ಲ. ಇನ್ನು ಬ್ರಹ್ಮಸತ್ತಯ ಏಕಾಕಾರತ್ವ ಚ ವೇದಾಂತ ವಾಕ್ಯನಿತ ವಿಜ್ಞಾನಂ ಆತ್ಮಾಕಾರಮೇವ ಕುತಃ ಘಟಾಕಾರಮಪಿ ತತ್ ಸ್ಯಾತ್. ಇಲ್ಲ, ಆತ್ಮನಲ್ಲಿ ಎಂತಹ ಸತ್ತ ಇದೆಯೋ ಅದೇ ಜ್ಞಾನದಲ್ಲಿಯೂ ಇದೆ ಅಂತ ನೀವು, ಆದ್ದರಿಂದಾಗಿ ಇದು ಆತ್ಮಾಕಾರ ಜ್ಞಾನ ಅಂತ ನೀವು ಹೇಳೋದಾದರೆ, ಘಟದಲ್ಲಿ ಎಂತಹ ಸತ್ತ ಇದೆಯೋ ಅದೇ ಜ್ಞಾನದಲ್ಲಿಯೂ ಇದೆ ಅಂದಮೇಲೆ ಅದು ಘಟಾಕಾರ ಜ್ಞಾನ ಅಂತಲೂ ಆಗಲಿ. ಯಾಕೆಂದರೆ ನೀವು ಆತ್ಮನಲ್ಲಿ ಯಾವ ಸತ್ತ ಇದೆಯೋ ಅದು ಅದೇನೇ ಜ್ಞಾನದಲ್ಲಿದೆ ಅಂತ ಇಟ್ಕೊಂಡು ನೀವು ಆತ್ಮಾಕಾರ ಜ್ಞಾನ ಅಂತ ಹೇಳ್ತಾ ಇದ್ದೀರಿ. ಘಟದಲ್ಲಿ ಯಾವ ಸತ್ತ ಇದೆಯೋ ಅದೇನೇ ಜ್ಞಾನದಲ್ಲಿಯೂ ಇದೆ. ಅದರಿಂದಾಗಿ ಇದು ಆತ್ಮಾಕಾರ ಜ್ಞಾನ ಅಂತ ಯಾಕೆ ಆಗಬೇಕು, ಘಟಾಕಾರ ಜ್ಞಾನ ಅಂತಲೇ ಆಗಲಿ ಅಂತ ಹೇಳ್ತಾರೆ. ಹಾಗೂ ಇನ್ನೊಂದು ಅನಿಷ್ಟವನ್ನು ಕೊಡ್ತಾರೆ. ಅವರು ಆತ್ಮನಲ್ಲಿ ಸತ್ತಾರೂಪವಾದಂತಹ ಒಂದು ಆಕಾರವನ್ನೇ ಒಪ್ಕೊಂಡಿಲ್ಲ. ಅವರು ಸತ್ತಾರೂಪವಾದಂಥ ಒಂದು ಆಕಾರವನ್ನು ಒಪ್ಕೊಂಡಿದ್ರೆ ಆತ್ಮನಲ್ಲಿ ಎಂತಹ ಸತ್ತ ಇದೆಯೋ ಅದೇ ಸತ್ತಾನೇ ಜ್ಞಾನದಲ್ಲೂ ಇದೆ. ಅದರಿಂದಾಗಿ ಇದು ಆತ್ಮಾಕಾರ ಜ್ಞಾನ ಅಂತ ಹೇಳ್ಬೋದಾಗಿತ್ತು. ಅವರು ಆತ್ಮನಲ್ಲಿ ಆಕಾರವನ್ನೇ ಒಪ್ಕೊಂಡಿಲ್ಲ, ನಿರಾಕಾರದ ಅಂಗೀಕಾರ. ಅವರು ಆತ್ಮ ನಿರ್ಧರ್ಮಕ ಅಂತ ಒಪ್ಕೊಂಡಿದ್ದರಿಂದಾಗಿ ಆತ್ಮನಲ್ಲಿ ಎಂತಹ ಸತ್ತ ಇದೆಯೋ ಅದೇ ಜ್ಞಾನದಲ್ಲೂ ಇದೆ ಅಂತ ಅವ್ರು ಹೇಳೋಕ್ಕಾಗಲ್ಲ. ಇನ್ನು ಎರಡನೇ ವಿಕಲ್ಪವನ್ನು ತಗೊಂತಾರೆ. ಜ್ಞಾನಕ್ಕೂ ಜ್ಞೇಯಕ್ಕೂ ಸದೃಶಾಕಾರತ್ವವನ್ನು ಹೇಳ್ತೀವಿ. ಇಲ್ಲಿ ಏಕಾಕಾರತ ಅನ್ನೋ ಶಬ್ದಕ್ಕೆ ಸದೃಶಾಕಾರತ ಅಂತ ಅರ್ಥವನ್ನು ಮಾಡ್ತಾರೆ. ಜ್ಞಾನದಲ್ಲಿ ಎಂತಹ ಸತ್ತ ಇದೆಯೋ ತತ್ ಸದೃಶವಾದಂತಹ ಸತ್ತಾನೇ ಜ್ಞಾನದಲ್ಲೂ ಇದೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಹಾಗೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಜ್ಞಾನದ ಆಕಾರಕ್ಕೂ ಜ್ಞೇಯದ ಆಕಾರಕ್ಕೂ ಸಾದೃಶ್ಯವನ್ನು ಹೇಳ್ತಿದೆ. ಈ ಎಂತಹ ಸಾದೃಶ್ಯ ಅಂತ ವಿಕಲ್ಪ ಮಾಡ್ತಾರೆ. ಅತ್ಯಂತ ಸಾದೃಶ್ಯವೋ ಅಥವಾ ಕಿಂಚಿತ್ ಸಾದೃಶ್ಯವೋ? ಅತ್ಯಂತ ಸಾದೃಶ್ಯ ಅಂತ ಹೇಳ್ತೀನಿ ಅಂತಂದರೆ ಅದು ಅನುಪಲಂಬ, ಅದು ಎಲ್ಲೂ ಕಂಡಿಲ್ಲ. ಜ್ಞಾನದ ಆಕಾರಕ್ಕೂ ಜ್ಞೇಯದ ಆಕಾರಕ್ಕೂ ಸಾದೃಶ್ಯ ಅಂತಂದ್ರೆ ಎಲ್ಲೂ ಕಂಡಿಲ್ಲ. ಇವಾಗ ಘಟಾಕಾರ ಜ್ಞಾನ ಅಂತ ಹೇಳಬೇಕಾದರೂ ಕೂಡ ಘಟದಲ್ಲಿ ಎಂತಹ ಆಕಾರವೋ ಅತ್ಯಂತ ಸದೃಶವಾದಂತಹ ಎಲ್ಲ ಆಕಾರವೂ ಕೂಡ ಜ್ಞಾನದಲ್ಲಿದೆ ಅಂತ ಹೇಳೋಕ್ಕಾಗಲ್ಲ. ಅದರಿಂದಾಗಿ ಅತ್ಯಂತ ಸಾದೃಶ್ಯವನ್ನು ಹೇಳೋಕ್ಕಾಗಲ್ಲ. ಇನ್ನು ಕಿಂಚಿತ್ ಸಾದೃಶ್ಯವನ್ನು ಹೇಳ್ತೀವಿ ಅಂತಂದರೆ ಪ್ರಾಗಿವ ಅತಿಪ್ರಸಂಜಕತ್ವ. ಕಿಂಚಿತ್ ಸಾದೃಶ್ಯವನ್ನು ಹೇಳ್ತೀವಿ ಅಂದರೆ ಏನು ಹೇಳಬೇಕು? ನೀವು ಸತ್ತವನ್ನೇ ಹೇಳಬೇಕು. ಅದನ್ನೇ ಸತ್ತವನ್ನು ಹೇಳಿಬಿಟ್ರೆ ಅದು ಅತಿಪ್ರಸಂಜಕ ಆಗೋಗ್ಬಿಡುತ್ತೆ. ಯಾಕೆಂದರೆ ನೀವೇನು ಹೇಳಬೇಕು? ಆತ್ಮನಲ್ಲಿ ಎಂತಹ ಸತ್ತ ಇದೆಯೋ ತತ್ ಸದೃಶವಾದಂತಹ ಸತ್ತಾನೇ ಜ್ಞಾನದಲ್ಲಿಯೂ ಇದೆ ಅಂತ ನೀವು ಹೇಳಿಬಿಟ್ರೆ ಅವಾಗ ಘಟದಲ್ಲಿ ಒಂದು ಸತ್ತ ಇದೆ, ಆ ಘಟದಲ್ಲಿರುವ ಸತ್ತಾವಿಗೆ ಸದೃಶವಾದಂಥ ಸತ್ತಾನೇ ಜ್ಞಾನದಲ್ಲಿದೆ ಅಂತ ಇಟ್ಕೊಂಡು ಅದು ಆತ್ಮಾಕಾರ ಜ್ಞಾನ ಅಂತಲೇ ಯಾಕೆ ಆಗಬೇಕು? ಘಟಾಕಾರ ಜ್ಞಾನ ಅಂತಲೂ ಆಗಲಿ. ಯಾಕೆ? ಘಟದಲ್ಲಿರುವಂಥ ಸತ್ತಾವಿಗೆ ಸದೃಶವಾದ ಸತ್ತ ಇಲ್ಲಿದೆ, ಅದರಿಂದಾಗಿ ಘಟಾಕಾರ ಜ್ಞಾನ ಅಂತಲೇ ಆಗಲಿ ಅನ್ನೋ ಅತಿಪ್ರಸಂಗ ಅಂತಲೂ ಬರುತ್ತದೆ. ಇನ್ನು ಮೂರನೇ ವಿಕಲ್ಪ ಸಹ ಆಕಾರ ಯಸ್ಯ, ಅಂದರೆ ಆತ್ಮನೇ
ಯಾವ ಜ್ಞಾನಕ್ಕೆ ಆಕಾರನಾಗಿದ್ದಾನೋ ಅದೇ ಆತ್ಮಾಕಾರ ಜ್ಞಾನ ಅಂತ ಹೇಳ್ತೀವಿ ಅಂತಂದರೆ ಹಿಂಗೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸಾಕ್ಷಾತ್ ನತಾವದ ಸಾಕ್ಷಾತ್ ಜ್ಞೇಯಂ ಜ್ಞಾನಸ್ಯ ಆಕಾರ ಸಂಭವತೆ. ಯಾಕೆಂದರೆ ಆಧಾರ ಆದೇಯ ಭಾವ ಅಭಾವ. ಆತ್ಮನೇ ಜ್ಞಾನಕ್ಕೆ ಆಕಾರನಾಗಿದ್ದಾನೆ ಅಂತ ನೀವು ಒಂದು ವೇಳೆ ಹೇಳಿಬಿಟ್ರೆ, ಜ್ಞಾನಕ್ಕೆ ಆಕಾರನಾಗಿದ್ದವನು ಆತ್ಮ ಅಂದರೆ ಆತ್ಮನು ಜ್ಞಾನಕ್ಕೆ ಆಕಾರ ಅಂದರೆ ಆತ್ಮನು ಜ್ಞಾನದ ಧರ್ಮ ಅಂತ ಹೇಳ್ದಂಗಾಯಿತು. ಇವಾಗ ಘಟತ್ವವು ಘಟದ ಧರ್ಮ ಅಂತ ಹೇಳಬೇಕಾದ್ರೆ ಘಟದಲ್ಲಿ ಘಟತ್ವ ಇದೆ. ಘಟ ಅಂತನ್ನೋದು ಆಧಾರ, ಘಟತ್ವ ಅಂತನ್ನೋದು ಆಧೇಯ. ಅದರಿಂದಾಗಿ ಆಧಾರ ಆಧೇಯ ಭಾವ ಅಂತನ್ನೋದು ಅಲ್ಲೂ ಕೂಡುತ್ತದೆ. ಆದರೆ ನೀವು ಇಲ್ಲಿ ಏನು ಮಾಡ್ತಾಯಿದ್ದೀರಿ, ಜ್ಞಾನವು ಆತ್ಮನು ಜ್ಞಾನದ ಆಕಾರ ಅಂತ ಹೇಳ್ತಿದ್ದೀರಿ. ಆತ್ಮನು ಜ್ಞಾನದ ಆಕಾರ ಅಂತ ಹೇಳಬೇಕಾದ್ರೆ ಜ್ಞಾನದಲ್ಲಿ ಆತ್ಮ ಇದ್ದಾನೆ ಅಂತ ಹೇಳ್ದಂಗಾಗತ್ತೆ. ಜ್ಞಾನದಲ್ಲಿ ಆತ್ಮ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಆಧಾರ ಆಧೇಯ ಭಾವ ಕೂಡದೇ ಇದ್ದರಿಂದಾಗಿ ಮೂರನೇ ವಿಕಲ್ಪವೂ ಕೂಡುವುದಿಲ್ಲ. ಆತ್ಮನೇ ಜ್ಞಾನದ ಆಕಾರ, ಆತ್ಮನು ಜ್ಞಾನದ ಆಕಾರನಾಗಿದ್ದಾರೆ ಆತ್ಮಾಕಾರ ಜ್ಞಾನ ಅಂತಲೇ ಹೇಳೋಕ್ಕಾಗೋದಿಲ್ಲ. ಅದರಿಂದಾಗಿ ಪರಿಶೇಷ ನೀವೇನು ಹೇಳಬೇಕು, ಸಹ ಆಕಾರ ಇವ ಯಸ್ಯ ತತ್ ತದಾಕಾರಂ ಅಂತ ಹೇಳಬೇಕು. ಅಂದರೆ ಯಾವ ಜ್ಞಾನಕ್ಕೂ ಆತ್ಮನಿಗೂ ಜ್ಞಾನದ ಆಕಾರಕ್ಕೂ ಸಾದೃಶ್ಯವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಪರಿಶೇಷ ನೀವೇನು ಹೇಳಬೇಕು, ಆತ್ಮನಿಗೂ ಜ್ಞಾನದ ಆಕಾರಕ್ಕೂ ಸಾದೃಶ್ಯವನ್ನು ಹೇಳ್ತಾರೆ. ಎಂಥ ಸಾದೃಶ್ಯ? ವ್ಯಾವರ್ತಕತ್ವದ ಸಾದೃಶ್ಯವನ್ನು ಹೇಳ್ತಾರೆ. ಅಂದರೆ ಯಾವ ರೀತಿಯಾಗಿ ಆಕಾರವೂ ವ್ಯಾವರ್ತಕವಾಗಿದೆಯೋ ಅದೇ ರೀತಿಯಾಗಿಯೇ ಆತ್ಮನೂ ವ್ಯಾವರ್ತಕನಾಗಿದ್ದಾನೆ. ವ್ಯಾವರ್ತಕತ್ವದ ಸಾದೃಶ್ಯವನ್ನು ಹೇಳ್ತಾ ಇದ್ದಾರೆ. ಆದರೆ ಆಕಾರ ಅಂತನ್ನೋದು ಆಕಾರ, ಇವಾಗ ಘಟತ್ವವನ್ನು ತಗೊಂಡ್ರೆ ಆ ಘಟತ್ವ ಅಂತನ್ನೋದು ಘಟದಲ್ಲಿದ್ದು ವ್ಯಾವರ್ತಕ ಅಂತಾಗಿದೆ. ಘಟತ್ವ ಅಂತಂದು ಘಟದಲ್ಲಿದ್ದು ವ್ಯಾವರ್ತಕ ಆಗಿದೆ. ಆದರೆ ಆ ಆತ್ಮ ವಿಷಯ ಜ್ಞೇಯ ಅಂತನ್ನೋದು ಜ್ಞಾನದಲ್ಲಿದ್ದು ವ್ಯಾವರ್ತಕ ಅಂತಾಗಿಲ್ಲ, ಹೊರತು ವಿಷಯತೆಯ ವ್ಯಾವರ್ತಕವಾಗಿದೆ. ಅದು ಜ್ಞೇಯ ಅಂತನ್ನೋದು ವಿಷಯತೆಯ ವ್ಯಾವರ್ತಕವಾಗಿದೆ. ಆದರೆ ಆಕಾರ ಅಂತನ್ನೋದು ಆಧಾರತ್ವೇನ ವ್ಯಾವರ್ತಕವಾಗಿದೆ. ಅದರಿಂದಾಗಿ ಇದೇ ಎರಡರಲ್ಲಿಯೂ ವಿಶೇಷ. ಅದರಿಂದಾಗಿ ಸಹ ಆಕಾರ ಇವ ಯಸ್ಯ ತದಾಕಾರಂ ಅಂತ ಹೇಳಿದಾಗ ಆತ್ಮನಿಗೂ ಜ್ಞಾನದ ಆಕಾರಕ್ಕೂ ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ತದಾಚ ಏನು ಮಾಡ್ದಂಗಾಯಿತು, ತದ್ವಿಷಯತ್ವವೇ ಅಲ್ಲಿ ಏನಾಯಿತು, ವಿಷಯತೆಯ ವ್ಯಾವರ್ತಕತ್ವವನ್ನು ಒಪ್ಕೋಬೇಕಾಯಿತು. ವಿಷಯತೆಯ ವ್ಯಾವರ್ತಕವನ್ನು ಒಪ್ಕೋಬೇಕು ಅಂದರೆ ತದ್ವಿಷಯತ್ವ ಅಂತಲೇ ಹೇಳ್ದಂಗಾಯ್ತು. ತದಾಕಾರತ್ವ ಅಂತಲೂ ಒಂದೇ, ತದ್ವಿಷಯತ್ವ ಅಂತಂದ್ರೂ ಒಂದೇ ಅಂತಲೇ ಹೇಳ್ದಂಗಾಯಿತು. ತಾಚ ಏನು ಮಾಡ್ದಾಗಾಯಿತು, ತದಾಕಾರತ್ವ ಅಂತಲೂ ಒಂದೇ, ತದ್ವಿಷಯತ್ವ ಅಂತಲೂ ಒಂದೇ ಅಂತ ಹೇಳಿದ್ರಿಂದಾಗಿ ತದಾಕಾರತ್ವ ಆತ್ಮನಿಗೆ ತದ್ವಿಷಯತ್ವ ಇಲ್ಲದೇ ಇದ್ರೂ ಕೂಡ, ಅಂದರೆ ಆತ್ಮನಿಗೆ ದೃಕ್ಕನ್ಮತ್ವ ಇಲ್ಲದೇ ಇದ್ರೂ ಕೂಡ ವೇದಾಂತ ವಾಕ್ಯಜನ್ಯ ಜ್ಞಾನವು ಆತ್ಮಾಕಾರ ಜ್ಞಾನವಾಗುತ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಆತ್ಮಾಕಾರ ಜ್ಞಾನ ಅಂದರೂ ಒಂದೇ, ಆತ್ಮವಿಷಯಕ ಜ್ಞಾನ ಅಂದರೂ ಒಂದೇ ಅಂದಮೇಲೆ ಆತ್ಮವಿಷಯಕ ಜ್ಞಾನ ಆಗುವುದಿಲ್ಲ. ಅದರಿಂದಾಗಿ ಆತ್ಮಾಕಾರ ಜ್ಞಾನವೂ ಆಗುವುದಿಲ್ಲ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ತದ್ವಿಷಯತ್ವಮೇವ ಹಿ ತದಾಕಾರತ್ವಂ ಅತದ್ವಿಷಯತ್ವ ತದಾಕಾರಂನ ಅಂತ. ಇವಾಗ ತದ್ವಿಷಯತ್ವ ಅಂತಲೂ ಒಂದೇ, ತದಾಕಾರತ್ವ ಅಂತಲೂ ಒಂದೇ ಅಂತ ನೀವು ಹೇಳಿದ್ರಿ. ಅಂದಮೇಲೆ ನೀವೇನು ಹೇಳ್ತಾ ಇದ್ರಿ, ಅತದ್ವಿಷಯತ್ವ ತದಾಕಾರಂನ ಅಂತ ಹೇಳ್ತಾ ಇದ್ರಿ. ತದ್ವಿಷಯತ್ವ ಇಲ್ಲದೇ ಇದರಿಂದಾಗಿ ತದಾಕಾರತ್ವವೂ ಇಲ್ಲ ಅಂತ ಹೇಳ್ತಾ ಇದೆ. ಹೆಂಗೆ ಹೇಳ್ತಾ ವ್ಯಾಪ್ಯ ವ್ಯಾಪಕ ಭಾವನೆ ಕೊಡುವುದಿಲ್ವಲ್ಲ. ಯಾಕಂದರೆ ತದ್ವಿಷಯತ್ವ ಅಂದ್ರೂ ಒಂದೇ, ತದಾಕಾರತ್ವ ಅಂದ್ರೂ ಒಂದೇ ಅಂದಮೇಲೆ ಎರಡೂ ಅಭೇದ, ಅಂದರೆ ವ್ಯಾಪ್ಯನೂ ಒಂದೇ ವ್ಯಾಪಕನೂ ಒಂದೇ ಅಂದಮೇಲೆ ಎರಡೂ ಕೂಡ ವ್ಯಾಪ್ಯ ವ್ಯಾಪಕ ಭಾವನೆ ಕೊಡುವುದಿಲ್ಲ. ಅಂದರೆ ಯತ್ರ ಘಟತ್ವಂ ತತ್ರ ಘಟತ್ವಂ ಅಂತ ಹೇಳ್ದಂಗಾಯಿತು. ತಥಾಚ ಅತದ್ವಿಷಯತ್ವ ತದಾಕಾರಂನ ಅಂತ ಹೇಳಿ ವ್ಯಾಪ್ಯ ವ್ಯಾಪಕ ಭಾವನೆ ಕೂಡುವುದಿಲ್ವಲ್ಲ ಅಂತ ಕೇಳಿದ್ರೆ ಹಂಗೆ ಹೇಳೋಕ್ಕಾಗಲ್ಲ. ನಾವು ತದಾಕಾರತ್ವ ಹಾಗೂ ತದ್ವಿಷಯತ್ವ ಎರಡೂ ಕೂಡ ಪರ್ಯಾಯ ಪದಗಳು ಅಂತ ನಾವೇನು ಹೇಳ್ತಾ ಇಲ್ಲ. ಮುಗಿಸಿ ಪರ್ಯಾಯ ಪದಗಳು ಅಂತ ಹೇಳ್ತಾ ಇಲ್ಲ. ಕಿಂತು ಸಾಮಾನ್ಯ ವಿಶೇಷ ವಚನವು ಈ ಎರಡೂ ಕೂಡ ಸಾಮಾನ್ಯ ವಿಶೇಷ ವಾಕ್ಯ. ಅಂದರೆ ತದಾಕಾರತ್ವ ಅಂತ ಹೇಗೆ ವೃಕ್ಷತ್ವ ಹಾಗೂ ಶಿಂಶುಪಾತ್ವ, ವೃಕ್ಷತ್ವ ಅಂತಲೂ ಸಾಮಾನ್ಯ, ಶಿಂಶುಪಾತ್ವ ಅಂತಲೂ ವಿಶೇಷ. ಹಾಗೆ ಇಲ್ಲಿ ತದಾಕಾರತ್ವ ಅಂತಲೂ ಸಾಮಾನ್ಯ, ತದ್ವಿಷಯತ್ವ ಅಂತಲೂ ವಿಶೇಷ. ತದಾಚ ಇವೆರಡೂ ಕೂಡ ಸಾಮಾನ್ಯ ವಿಶೇಷ ವಾಕ್ಯಗಳು. ಅದರಿಂದಾಗಿ ಸಾಮಾನ್ಯ ವಿಶೇಷ ವಾಕ್ಯಗಳಾಗ್ತಾ ಇದರಿಂದಾಗಿ ವ್ಯಾಪ್ಯ ವ್ಯಾಪಕ ಭಾವವನ್ನು ಹೇಳೋಕ್ಕಾಗುತ್ತದೆ. ಅದರಿಂದಾಗಿ ಪರಿಶೇಷ ನಮಗೇನು ಸಿದ್ಧವಾಯಿತು, ತದಾಕಾರತ್ವನೇ ತದ್ವಿಷಯತ್ವ ಅಂತ ಸಿದ್ಧವಾಗ್ತದೆ. ಅದರಿಂದಾಗಿ ಆತ್ಮನಿಗೆ ದೃಕ್ಕರ್ಮತ್ವ ಇಲ್ಲ ಅಂದ್ರೂ ಕೂಡ ವೇದಾಂತ ವಾಕ್ಯಜನ್ಯ ಜ್ಞಾನವು ಆತ್ಮಾಕಾರ ಜ್ಞಾನ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ವೇಳೆ ನೀವು ಆತ್ಮಕಾರ ಜ್ಞಾನವನ್ನು ಹೇಳಿದ್ರೆ ಅದು ಆತ್ಮವಿಷಯಕ ಜ್ಞಾನ ಅಂತಲೇ ಹೇಳ್ದಂಗಾಯಿತು. ಆತ್ಮವಿಷಯಕ ಜ್ಞಾನ ಅಂತ ಹೇಳಿದ್ರೆ ನೀವು ಆತ್ಮನಿಗೆ ದೃಕ್ಕನ್ಮತ್ವವನ್ನು ಒಪ್ಕೊಂಡಂಗಾಯಿತು. ಆತ್ಮನಿಗೆ ದೃಕ್ಕನ್ಮತ್ವವನ್ನು ಒಪ್ಕೊಂಡ್ರೆ ಅವಾಗ ವಿಪಕ್ಷ ಅಂತ ಆತ್ಮನಲ್ಲಿ ದೃಕ್ಕನ್ಮತ್ವ ರೂಪವಾದಂತಹ ದೃಶ್ಯತ್ವ ಆ ಹೇತು ಬರ್ತಾ ಇದರಿಂದಾಗಿ ವ್ಯಭಿಚಾರ ಬರ್ತಾ ಇದೆ. ವ್ಯಭಿಚಾರ ಬರ್ತಾ ಇದರಿಂದಾಗಿ ನಿಮ್ಮ ಅನುಮಾನ ದುಷ್ಟ ಅಂತ ಹೇಳಿ ಹೇಳ್ತಾರೆ.